13ನೇ ವರ್ಷದ ಹರಿಕಥಾ ಸಪ್ತಾಹ ಹರಿಕೀರ್ತನ ಹಬ್ಬ ಪುರಂದರ ವೇದಿಕೆಯಲ್ಲಿ ಸುಸಂಪನ್ನ. ಕಾಸರಗೋಡು ಜಿಲ್ಲೆಯ ಕುಂಬಳೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಕಣ್ವ ಸಭಾಗೃಹದಲ್ಲಿ ಕೀರ್ತನ ಕುಟೀರದ ಸಂಚಾಲಕರಾದ ಕಲಾರತ್ನ ಶಂಕರನಾರಾಯಣ ಅಡಿಗರ ನೇತೃತ್ವದಲ್ಲಿ ಆಗಸ್ಟ್ 5ರಿಂದ 11ರವರೆಗೆ ಹರಿಕಥಾ ಸಪ್ತಾಹ ಜರುಗಿತು. ಸಪ್ತಾಹದಲ್ಲಿ ಶಿಷ್ಯ ವರ್ಗದಿಂದ ಭಕ್ತ ಸುಧಾಮ ಸಮರ್ಥ ರಾಮದಾಸ, ವಿಧಿ ಲಿಖಿತ, ಮಾತೃದೇವೋಭವ, ಗೋವರ್ಧನ ಗಿರಿಧಾರಿ, ಗಜವದನ ಗಣಪತಿ, ರಾಮಸೇತು, ಮೃತ್ಯುಂಜಯ, ಏಕದಂತ, ಸರ್ವಂತರ್ಯಾಮಿ, ಅಕ್ಷಯ ವಸನ, ಪಕ್ಷಿರಾಜ ಜಟಾಯು, ಶಕಟಾಸುರ ವಧೆ, ಮಹಿಷಮರ್ಧಿನಿ, ದರ್ಪಣದಲ್ಲಿ ದರ್ಶನ, ಮದಮರ್ಧನ, ಹರಿ ದಿಗ್ವಿಜಯ, ಧನುಜಾರಿ, ಭಕ್ತ ಪ್ರಹ್ಲಾದ, ಏಕಾಗ್ರ ಚಿತ್ತ, ಗಂಗಾವತರಣ, ಬೆಣ್ಣೆ ಕೃಷ್ಣ, ಮಾಯೆಯ ತೆರೆ, ಚಂಡ ಕೌಶಿಕ, ಧ್ರುವ ನಕ್ಷತ್ರ, ದೇವಿ ಮಹಿಮೆ, ಚೂಡಾಮಣಿ, ಕಾಳಿಂಗಮರ್ಧನ, ರಾಮನೆಲ್ಲಿ ಹನುಮ, ಪಾಂಚಜನ್ಯ, ಘೋರ ಕುಂಬಾರ ಹರಿಕಥೆಗಳ ಸತ್ಸಂಗ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಹರಿಕಥಾ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೆ ಮಹಾಬಲ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೊಲ್ಯ ದೇವಸ್ಥಾನದ ಮೋಕ್ತೇಸರರಾದ ಶ್ರೀ ಮಧುಸೂದನ ಅಯ್ಯರ್, ವಿಎಚ್ಪಿ ಕಾರ್ಯಕರ್ತೆ ಶ್ರೀಮತಿ ಪದ್ಮಾವತಿ ಎಂಎಲ್, ಕುಂಬಳೆ ಗಣೇಶೋತ್ಸವ ಸಂಚಾಲಕರಾದ ಶ್ರೀ ಶಂಕರ ಆಳ್ವ ಕೋಟೆಕಾರು ಭಾಗವಹಿಸಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಹರಿಕಥಾ ಗುರುಗಳಾದ ಶ್ರೀ ಶಂನ ಅಡಿಗ ದಂಪತಿಗಳನ್ನು ಶಾಲು, ಹಾರ, ಸ್ಮರಣಿಕೆ, ಹಣ್ಣು ಹಂಪಲು ನೀಡಿ ಶಿಷ್ಯ ವರ್ಗದಿಂದ ಗೌರವಾರ್ಪಣೆ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀಮತಿ ವಿಜಯಲಕ್ಷ್ಮಿ ಶಂನ ಅಡಿಗ ಅವರು ನಿರೂಪಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಮಂಗಳೂರು ಸಮಾಚಾರ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಹರಿಸರುಮೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪವನನ ಹರಿಸರುಮೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪವನನ ಪರದೈವವಾದಂತ ಶ್ರೀರಂಗನಾಥನ ಪುರಂದರ ವಿಠಲ वाचा मनसेन्द्रेवा बुद्ध्यत्मनावं प्रकृति स्वभावं करोमि यज्ञं सकलपुरस्मै नारायणायति समर्पयामि हरिनारायण गुरुकनिवारण भक्तजनप्रिय पङ्कजलोचन नारायण तव
ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ ರಮಾಂ ಪತಿತ ಪಾವನ. ಆ ಕಾಲ ಅದು ಒಂದು ಕೊರೋನಾ, ಅದರಿಂದ 2 ವರ್ಷ, ಮತ್ತು ಕಳೆದ ವರ್ಷ ಇಲ್ಲಿ ಬಾಲಾಲಯದಲ್ಲಿ ದೇವರನ್ನು ನಾವು ಪ್ರತಿಷ್ಠಾಪಿಸಿ ಮಾಡಿದ್ದೇವೆ ಎಂಬ ಕಾರಣಕ್ಕೋಸ್ಕರವಾಗಿ ಇನ್ನೂ 1 ವರ್ಷ. ಹಾಗೆ 3 ವರ್ಷಗಳು ಕೊರತೆಯಾಗಿ ಈಗ 13ನೇ ವರ್ಷದ ಕಾರ್ಯಕ್ರಮ. ಮೊದಲು ನಾವು ಇಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ದದ್ದು ಇದೇ ಗೋಪುರದಲ್ಲಿ. ಆಮೇಲೆ ನಾವು ಮೇಲೆ ಹೋದೆವು. ಆಮೇಲೆ ಮತ್ತೆ ಗೋಪಾಲಕೃಷ್ಣ ಕಳೆ ಕರೆಸಿದ್ದಾನೆ. ಇದೀಗ ಭವ್ಯವಾದಂತಹ ಸಭಾಗೃಹದಲ್ಲಿ ನಮ್ಮ ಈ ಕಾರ್ಯಕ್ರಮ, ಈ ಸಭಾಗೃಹ ರಚನೆಯಾದ ಮೇಲೆ, ನಿರ್ಮಾಣವಾದ ಮೇಲೆ ನಡೆಯುವಂಥ ಪ್ರಪ್ರಥಮವಾದ ಕಾರ್ಯಕ್ರಮ. ಪರಮಾತ್ಮನ ಸನ್ನಿಧಿಯಲ್ಲಿ ನಾವೇನು ಕಲ್ತಿದ್ದೇವೆ, ನಾವೇನು ಮಕ್ಕಳಿಗೆ ಕಲಿಸಿದ್ದೇವೆ, ಅದನ್ನು ವರ್ಷಕ್ಕೆ 1 ಬಾರಿ ಬಂದು ಇಲ್ಲಿ ಸಮರ್ಪಣೆ ಮಾಡಿ ಹೋಗುವಂಥದ್ದು. ಅದು ಕೃಷ್ಣಾರ್ಪಣ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿದ್ದೇವೆ ಹೊರತು ನಮ್ಮ ಶಕ್ತಿಯನ್ನೇನು ಪ್ರದರ್ಶನ ಮಾಡಲಿಕ್ಕಲ್ಲ, ನಾವೇನು ಮಾಡ್ತೇವೆ ಏನು ಮಾಡಿದ್ದೇವೆ ಅಂತ ತೋರಿಸ್ಲಿಕ್ಕೂ ಅಲ್ಲ. ನಮ್ಮ ಮಕ್ಕಳಿಗೆ ಒಂದು ಅನುಗ್ರಹ ಸಿಕ್ಕಲಿ, ಕಲಾಪ್ರೇಮಿಯಾದಂತಹ ಭಗವಂತನ ಸನ್ನಿಧಿಯಲ್ಲಿ ಆ ಭಗವಂತನಿಗೆ ತಾವು ಕಲ್ತದ್ದನ್ನು ಅರ್ಪಣೆ ಮಾಡಿ ಅವನಿಂದ ಇನ್ನಷ್ಟು ಜಾಸ್ತಿ ಪಡ್ಕೊಳ್ಳಿಕ್ಕೆ. ಇದೊಂದು ಸ್ವಾರ್ಥ ನಮ್ಮಲ್ಲಿ. ನಮ್ಮ ಅಧ್ಯಾತ್ಮದಲ್ಲಿ ಒಂದು ಸ್ವಾರ್ಥ ಏನು ಗೊತ್ತೇ, ದೇವರೇ ಕೊಟ್ಟದ್ದನ್ನು ದೇವರಿಗೆ ಕೊಡುವುದು, ಆಮೇಲೆ ದೇವರಿಂದ ಅದನ್ನು ವಾಪಸ್ ತಗೊಳ್ಳೋದು ನಾವು ಪ್ರಸಾದ ರೂಪದಲ್ಲಿ. ಆ ಪ್ರಸಾದ ರೂಪದಲ್ಲಿ ಸಿಕ್ಕುವಾಗ ಸ್ವಲ್ಪ ಅದು ರುಚಿ ಇರ್ತದೆ. ನಾವು ಬರೀ ಮನೆಯಲ್ಲಿ ಅನ್ನ ಊಟ ಮಾಡಿದರೆ, ಹೋಟ್ಲಲ್ಲಿ ಊಟ ಮಾಡಿದರೆ, ಅದು ಏನು ಎಷ್ಟು ಒಳ್ಳೆಯದು ಮಾಡಿದ್ರು, ಎಷ್ಟೇ ಒಳ್ಳೆಯ ಕೈಯಿಂದ ಮಾಡಿದರೂ ಅದರಲ್ಲಿ ಏನಾದರೂ ಒಂದು ಕೊರತೆ, ಉಪ್ಪಿಲ್ಲ, ಖಾರ ಹೆಚ್ಚಾಯಿತು, ನೀರಾಯಿತು. ಆದರೆ ದೇವಸ್ಥಾನದಲ್ಲಿ ಒಂದು ತಿಳಿ ಗಂಜಿ ಸಾರು ಕೊಟ್ಟರು ಕೂಡ ಅದು ಬಹಳ ರುಚಿ. ಯಾಕೆ ಅಂತಂದರೆ ಅದು ಪ್ರಸಾದ. ಹಾಗೆ ಪರಮಾತ್ಮ ಕೊಟ್ಟದ್ದನ್ನು, ಕಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಮತ್ತೆ ಪ್ರಸಾದ ರೂಪದಲ್ಲಿ ತಗೊಳ್ಳಿಕ್ಕೋಸ್ಕರವಾಗಿ ನಾವು ಈ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಮಧುಸೂದನ್ ಅಯ್ಯರ್ ಅವರು ಬಂದಿದ್ದಾರೆ, ದಯವಿಟ್ಟು ಅವರನ್ನು ಅಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಊರಿನ ಪರ ಊರಿನ ಎಲ್ಲ ಮಹನೀಯರು ನಮಗೆ ಅಪಾರವಾದಂತಹ ಬೆಂಬಲವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆಯೂ ಕೂಡ ಇಂತಹ ಬೆಂಬಲವನ್ನು ತಾವು ಕೊಡಬೇಕು. ಆ ಮೂಲಕವಾಗಿ ಅಳಿಯುತ್ತಿರುವಂತಹ ಒಂದು ಕಲೆ ಇದು. ಹರಿಕಥೆ ಎನ್ನುವಂತಹದ್ದು ಇನ್ನೇನು ಕೆಲವೇ ಸಮಯಗಳಲ್ಲಿ ಹರಿಕಥೆ ಇಲ್ಲ ಅಂತ ಹೇಳುವಂಥ ಸ್ಥಿತಿ ಇರುವಂತಹ ಕಾಲದಲ್ಲಿ ಅದಕ್ಕೆ ಒಂದು ರೀತಿಯ ನ್ಯಾಯ ಒದಗಿಸಿ ಕೊಡಲಿಕ್ಕೋಸ್ಕರವಾಗಿ ಹುಟ್ಟಿಕೊಂಡಂತಹ ಕೀರ್ತನ ಕುಟೀರ. ಹರಿಕಥೆ ಕಲ್ತದ್ರಿಂದ ಏನು ಲಾಭ ಸಮಾಜಕ್ಕೆ ಅಂತ ಏನು ಬೇಡ. ಇವತ್ತು ಸಮಾಜಕ್ಕೆ ಲಾಭ ಕೊಡುವವರೆಲ್ಲ ನಾವು ನೋಡಿದ್ದೇವೆ ಏನು ಮಾಡಿದ್ದಾರೆ ಅಂತ. ಮುಖ್ಯವಾಗಿ ನಾವು ಸರಿಯಾಗಬೇಕು. ನಮ್ಮಲ್ಲಿ ಆ ಉದ್ಧಾರ, ಆತ್ಮೋದ್ಧಾರ ಬರಲಿಕ್ಕೋಸ್ಕರವಾಗಿ ಕಲಿಯುವಂಥದ್ದು ಹರಿಕಥೆ ಎನ್ನುವಂತಹ ಈ ದೇವಕಲೆಯನ್ನು ಕಲಿತು ಆ ಮೂಲಕವಾಗಿ ನಾಶದ ಅಂಚಿನಲ್ಲಿ, ನಾಶ ಆಗಲಿಕ್ಕಿಲ್ಲ, ಧರ್ಮಕ್ಕೆ ಯಾವತ್ತೂ ನಾಶ ಇಲ್ಲ, ಅವಿನಾಶಿ ಅದು ಸನಾತನ. ಅಂತಹ ಸನಾತನವಾದ ಒಂದು ಕಲೆಯನ್ನು ಉಳಿಸಬೇಕು ಎನ್ನುವಂತಹ ಒಂದೇ ಕಾರಣದಿಂದ ಇವತ್ತು ನಾವು ಮಕ್ಕಳಿಗೆ ಅದನ್ನು ಕಲಿಸ್ತಾ ಇದ್ದೇವೆ, ಅದನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಅದಕ್ಕೆ ಪರಮಾತ್ಮನ ಅನುಗ್ರಹ ಸದೈವ ಸಿಕ್ಕಿದೆ ನಮಗೆ. ಇನ್ನು ಮುಂದೆಯೂ ಕೂಡ ಇಂತಹ ಒಂದು ಆ ಪ್ರೋತ್ಸಾಹವನ್ನು ನೀವೆಲ್ಲ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಹೆಚ್ಚು ಸಮಯಾವಕಾಶ ನಮಗಿಲ್ಲ, 1.5 ಗಂಟೆಯಲ್ಲಿ ಎಲ್ಲ ಮುಗಿದು ಹೋಗಬೇಕು. ಅದಕ್ಕೋಸ್ಕರವಾಗಿ ನನ್ನ ಈ ಸಣ್ಣ ಭಿನ್ನಹ ಏನು ಅಂತಂದರೆ, ಮುಂದಿನ ವರ್ಷಗಳಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಆದಷ್ಟು ನೀವು ಒಬ್ಬೊಬ್ಬರು ಒಂದು 100 ಜನರನ್ನು ಕರ್ಕೊಂಡು ಬರಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಪ್ರಾಯಶಃ ಅವರೆಲ್ಲ ಬರಲಿಕ್ಕೆ ಸ್ವಲ್ಪ ಹೆದರ್ಬೋದು ಅಥವಾ ಹಿಂಜರಿಬೋದು, ಬೇಡ ಅಂತ ಹೇಳ್ಬೋದು. ಆದರೆ ನಾವು ಹರಿಕಥೆಯ ಅಭಿಮಾನಿಗಳು, ಹರಿಕಥೆ ಅಂದರೆ ಏನು, ಅದು ಯಾಕೆ ಅಂತ ಅವರಿಗೆ ತಿಳಿಯ ಹೇಳಿ, ಈ ಸಭಾಗೃಹ ಇಷ್ಟು ದೊಡ್ಡದಾಗಿ ನಾವು ಕಟ್ಟಿದ್ದೇವೆ ಯಾಕೆಂತಂದರೆ ತುಂಬ ಜನ ಸೇರಬೇಕು ಅಂತ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮಗೆ ಸಂಪೂರ್ಣ ಪ್ರೋತ್ಸಾಹ ನೀವು ಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಈ ಚಿಕ್ಕ ಭಿನ್ನಹವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಗೋಪಾಲಕೃಷ್ಣ ಅರ್ಪಣಮಸ್ತು. ಅವರನ್ನು ನಮ್ಮ ಸಪ್ತಾಹ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಿವರಾಮ್ ಭಟ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು. ಹಾಗೆ ಪ್ರಣಮ್ಯಾರವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಸುದೇವಾಯ. ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಶ್ರೀಯುತ ಶಮ್ನಾಡಿಗ ಕುಂಬ್ಳೆ ಇವರ ವತಿಯಿಂದ ಸುಮಾರು 13 ವರ್ಷಗಳಿಂದ ನಡೆದುಕೊಂಡು ಬರುವಂತಹ ಕಾರ್ಯಕ್ರಮ
ಹರಿಕಥಾ ಸಪ್ತಾಹ ಇಂದು ಈ ವೇದಿಕೆಯಲ್ಲಿ 1 ವಾರಗಳ ಕಾಲ ನಡೆದು ಇದೀಗ ಸಮಾರೋಪ ಸಮಾರಂಭ ನಡೀತಾ ಇದೆ. ವೇದಿಕೆಯಲ್ಲಿ ಆಸೀನರಾದಂತಹ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಗಣ್ಯರೇ ಎಲ್ಲರಿಗೂ ಕೂಡ ಹಾಗೂ ಆಗಮಿಸಿದಂತಹ ಹರಿಕೀರ್ತನಕಾರರು ಹಾಗೂ ಅದನ್ನು ಆನಂದಿಸುವಂತಹ ಭಕ್ತರು ಎಲ್ರಿಗೂ ಕೂಡ ವಂದಿಸಿಕೊಂಡು ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತ ಶಮ್ನಾಡಿಗ ಕುಂಬ್ಳೆ ನಮ್ಮ ಗುರುಗಳು, ನಮ್ಮ ಮನೆಯಲ್ಲಿ ಎಲ್ಲರ ಕೂಡ ಗುರುಗಳು. ನನ್ನದು, ನನ್ನ ಯಜಮಾನರದ್ದು, ಮಗಳದ್ದು, ತಂಗಿಯದ್ದು, ಮೈದುನನದ್ದು, ತಮ್ಮನದ್ದು ಎಲ್ಲರ ಗುರುಗಳು. ಹೇಗೆ ಅಂತ ಕೇಳಿದರೆ, ಸುಮಾರು ವರ್ಷಗಳ ಮುಂದೆ ಶಮ್ನಾಡಿಗರು ಹರಿದಾಸರಾಗಿರಲಿಲ್ಲ. ಅವರು ರಂಗನಟರು ಹಾಗೂ ಎಲ್ಲ ನಾಟಕ ನಿರ್ದೇಶಕರು, ನಾಟಕವನ್ನು ಬರೆಯುವಂಥವರು ಹಾಗೂ ಅದನ್ನು ಇಡೀ ಕಾಸರಗೋಡು ಜಿಲ್ಲೆಯಾದ್ಯಂತ ಮಂಗಳೂರಲ್ಲಿ ಕೂಡ ನಿರ್ದೇಶನ ಮಾಡಿ ಸ್ವತಃ ಬರೆದು ಸಂಧ್ಯಾ ಸಂಗಮವನ್ನು ಹುಟ್ಟು ಹಾಕಿ ಅಂತೆಯೇ ಹತ್ತಿರದ ಎಲ್ಲ ಸಂಘಗಳಿಗೆ, ನಾಟಕದ ಅಭಿಮಾನಿಗಳಿಗೆ ಭಕ್ತಿ ಪುರಸ್ಸರವಾದಂತಹ ನಾಟಕವನ್ನು ಬರೆದುಕೊಡುವಂತಹ ಓರ್ವ ನಾಟಕ ನಿರ್ದೇಶಕರು ಹಾಗೂ ನಟರು ಆಗಿದ್ದರು. ಈ ರೀತಿಯಲ್ಲಿ ಅವರನ್ನು ತಿಳಿದುಕೊಂಡಂತಹ ಒಂದಷ್ಟು ಜನಗಳು ನಮ್ಮ ಇವತ್ತಿನ ಈ ಕಾಲಘಟ್ಟದಲ್ಲಿ ಸುಮಾರು 50-60ರ ಹರೆಯದಲ್ಲಿ ಅವರೀಗ ಇರಬಹುದು. ಆದರೆ ಚಿಕ್ಕವರಾದ ನಿಮ್ಮಂಥವರೆಲ್ಲ ಗುರುಗಳನ್ನು ಗುರುತಿಸುವುದು ಹರಿದಾಸರಾಗಿ. ಅವರ ಕೀರ್ತನೆಯ ಬಗ್ಗೆ ನಾವು ಕೇಳಿದರೆ ಅವರ ಮನೆಯವರನ್ನೆಲ್ಲರನ್ನೂ ಹರಿದಾಸರನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮಂತಹ ಹಲವಾರು ಮಕ್ಕಳೊಂದಿಗೆ ಕಲೀಲಿಕ್ಕೆ ಬಂದಂತಹ, ಅವರನ್ನು ಕರೆದುಕೊಂಡು ಬಂದಂತಹ ಮಾತೆಯರು ಕೂಡ ಪ್ರೇರೇಪಿತರಾಗಿ ಅವರು ಕೂಡ ರಂಗಪ್ರವೇಶವನ್ನು ಮಾಡಿದ್ದು ನಾನು ನಿನ್ನೆ ಗುರುಗಳ ಸ್ಟೇಟಸ್ನಲ್ಲಿ ನೋಡುವಾಗ ಆಶ್ಚರ್ಯ ಆಯಿತು. ಹಾಗಾದರೆ ಮೊದಲೇ ನನಗೆ ಗೊತ್ತಿತ್ತು ಹಲವಾರು ಜನ ತಾಯಂದಿರು ಕೂಡ ಹರಿದಾಸರಾದದ್ದು. ಆದರೆ ಇತ್ತೀಚೆಗೆ ಪುನಃ ಇವತ್ತು ಈ ವಾರದಲ್ಲಿ ಕೂಡ ಕಥಾ ಸಪ್ತಾಹದಲ್ಲಿ ಕೂಡ ಮಕ್ಕಳನ್ನು ಕರೆದುಕೊಂಡು ಬಂದು ಹೆತ್ತವರು ಕೂಡ ಹರಿದಾಸರಾಗಿ ರಂಗಪ್ರವೇಶವನ್ನು ಮಾಡಿರ್ತಾರೆ. ಯಾಕೆ ಹರಿಕತೆ ಹೇಳಿದ್ದಾರೆ ಗುರುಗಳು ಈಗಾಗಲೇ. ಅವರವರ ಉನ್ನತಿಗೆ ಎಷ್ಟು ನಾವು ಮೇಲ್ಪಂಕ್ತಿಗೆ ಆಧ್ಯಾತ್ಮಿಕವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಅದನ್ನು ರಚನೆ ಮಾಡಿ ಅದನ್ನು ನಮಗೆ ಪ್ರಸ್ತುತಪಡಿಸಿದಾಗಲೇ, ಅದನ್ನು ಅದರ ಆಳಕ್ಕೆ ಹೋದಾಗಲೇ ಗೊತ್ತಾಗೋದು. ಇದೇನು ಬಹಳ ಸುಲಭ ಕಲೆಯಲ್ಲ. ಪ್ರತಿ ವರ್ಷ ಎಲ್ಲರಿಗೆ ಹೊಸತಾಗಿರುವಂತಹ ಕಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸಂಭಾಷಣೆ ಬರಿಬೇಕು, ಪದ್ಯ ಬರಿಬೇಕು. ಸ್ವತಃ ಸಂಗೀತಗಾರರಲ್ಲ ಇದ್ದರೆ ಪದ್ಯ ಬರೀಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರೀಯ ಸಂಗೀತವನ್ನು ತಿಳಿದುಕೊಂಡ್ರೆ ಮಾತ್ರ ಅದಕ್ಕೆ ಪದ್ಯ ರಚನೆಯನ್ನು ಮಾಡ್ಬೋದು. ಆಮೇಲೆ ಅದರ ಕಥೆಯನ್ನು ವಿಸ್ತಾರ ಮಾಡೋದು ಹೇಗೆ ಅಂತ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಹೇಳಿಕೊಟ್ಟು, ಬರೆದುಕೊಟ್ಟು, ಅವರ ಹತ್ರ ಮಾತನಾಡಿಸಿ, ಮಾಡಿಸಿ, ಪ್ರಸ್ತುತಪಡಿಸಿ ಎಲ್ಲವನ್ನು ಮಾಡಿ ಆಮೇಲೆ ರಂಗಪ್ರವೇಶ ಮಾಡಬೇಕು ಅಂತ ಹೇಳಿದರೆ ಅದೇನು ಸಣ್ಣ ಕಲೆಯಲ್ಲ. ಬೈಗಳು ನಾವು ಸಹ ಎಷ್ಟೋ ತಿಂದಿದ್ದೇವೆ ಗುರುಗಳಿಂದ. ನಮ್ಮ ಮನೆಯಲ್ಲಿ ಕೂಡ ಇವರು 2004ರಲ್ಲಿ ನಾವು ಚೌತಿ ಚಂದಿರ ನಾಟಕವನ್ನು ಮಾಡಿದವರು. ಆಮೇಲೆ ಮಾಡಿದವುದು ನಾವು ಮೃತ ಸಂಜೀವಿನಿ. ಎಲ್ಲರಿಗೂ ಆದಾಗ ಆಶ್ಚರ್ಯ, ವೇದಿಕೆಗೆ ಬಂದು ಹೊಗಳಿದವರು ಒಂದಷ್ಟು ಜನ ಇದ್ದರು. ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘ, ಐಲ, ಆಮೇಲೆ ಉಳಿದ ಹಲವಾರು ಮಹಿಳಾ ಸಂಘದವರು ಗುರುಗಳ ಹತ್ರ ಓಡೋಡಿ ಬಂದರು, ನಮಗೆ ಕೂಡ ನಾಟಕ ಕಲಿಸಿ, ನಮಗೆ ಕೂಡ ನಾಟಕ ಕಲಿಸಿ ಅಂತ. ಹಾಗೆ ನಾಟಕ ಕಲಿಸಿಕೆ ವೃತ್ತಿಯಲ್ಲಿ ಮಾತ್ರ, ವೃತ್ತಿಯೊಂದು ಅವರಿಗಿದೆ, ಪ್ರವೃತ್ತಿ ಮಾತ್ರ ಅಲ್ಲ. ಪ್ರವೃತ್ತಿಯಲ್ಲಿ ಇದೆಲ್ಲ ಅವರ ಆಯ್ಕೆಯ ವಿಷಯಗಳು, ಆದರೆ ವೃತ್ತಿಯಲ್ಲಿ ಅವರು ನ್ಯಾಯವಾದಿ. ಅಷ್ಟೆಲ್ಲ ಸಮಯವನ್ನು ಕೊಡಲಿಕ್ಕೆ ಅವರಿಗೆ ಬಹಳ ಕಷ್ಟ ಆಗ್ತದೆ. ಆದರೂ ಸಹ ಕೊಟ್ಟದ್ದು ಇರ್ಬೋದು. ನನ್ನ ಗಂಡನಿಗೆ ತುಂಬ ಆತ್ಮೀಯರು. ಅವರ ಮುಖಾಂತರ ನಮ್ಮೆಲ್ಲರನ್ನು ಒಂದಷ್ಟು ಮಾತೆಯರನ್ನು ಒಟ್ಟು ಸೇರಿಸಿ ಬೈದು ನಮ್ಮನ್ನು ವೇದಿಕೆಗೆ ಹತ್ತಿಸಿ ಒಂದಷ್ಟು ಒಂದು ರೀತಿಯಲ್ಲಿ ಎಲ್ಲರೂ ಮಾತೆಯರು ಮಾಡಬೇಕು ಅಂತಾದರೆ ಅದಕ್ಕಾಗಿ ಅವರ ಪಟ್ಟ ಶ್ರಮ ಅಷ್ಟೇನು ಅಲ್ಲ. ನಾವು ಕೂಡ ಅವರೊಂದಿಗೆ ಈಗಲೂ ಕೂಡ ಹೆದರಿಕೆಯಿಂದಲೇ ಬೇಕಾದರೆ ಮಾತಾಡ್ತೇವೆ ಹೊರತು ತುಂಬ ಆತ್ಮೀಯವಾಗಿ ಮಾತನಾಡೋದಕ್ಕೆ ಇನ್ನೂ ಸಹ ಹೆದರಿಕೆ ಇದೆ. ಯಾಕೆ ಆವತ್ತಿನ ಘಟನೆಗಳನ್ನೆಲ್ಲ ನೆನೆಸಿಕೊಂಡು ಯಾವುದಾದ್ರೂ ನಮ್ಮಂಥವರಿಗೆಲ್ಲ ಅಧ್ಯಾಪಕರು ಉಚ್ಚಾರ ಸರಿ ಇಲ್ಲದಿದ್ದರೆ, ಹೇಳುವ ರೀತಿ ಸರಿ ಇಲ್ಲದ್ರೆ ಅದನ್ನು ಎಲ್ಲಿ ತಿದ್ದಬೇಕೋ ಅಲ್ಲಿ ತಿದ್ದಿದ್ರೆ ಮಾತ್ರ ವೇದಿಕೆಯಲ್ಲಿ ಸ್ಪಷ್ಟವಾಗಿ ಬರ್ತದೆ ಎಂಬುದಕ್ಕೆ ಗುರುಗಳಿಗೆ ಚೆನ್ನಾಗಿ ಗೊತ್ತು. ಆ ರೀತಿಯಲ್ಲೇ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಕೂಡ ಈಗ
ಹರಿದಾಸರನ್ನಾಗಿ ಮಾಡುವಂತಹ ಅವರ ಆ ಒಂದು ಮನಸ್ಸಿನ ಒಂದು ಆಲೋಚನೆ ಅಂತ ಹೇಳಿದರೆ ನಿಜವಾಗಿ ಅದು ನಿಲುಕದೇ ಇರುವಂಥದ್ದು. ಯಾಕೆಂತ ಹೇಳಿದರೆ ಒಂದಷ್ಟು ಕೀರ್ತನ ಕುಟೀರದಲ್ಲಿ ಇದನ್ನು ಮಾತ್ರ ಅಲ್ಲ, ಭಜನೆ, ಕೀರ್ತನ ಕುಟೀರದ ಮಕ್ಕಳು ಭಜನೆಯನ್ನು ಹಾಡ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಇವರು ಅದನ್ನೊಂದು ಏನೋ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲಿ ಆಸೆ ಪಟ್ಟವರಲ್ಲ. ಒಂದಷ್ಟು ಫೀಸುಗಳನ್ನು ವರ್ಷ ಹೆಚ್ಚು ಮಾಡೋದು ಅವರಿಗೆ ಏನೋ ಅಂಥದ್ದೇನೋ ಅವರಿಗಿಲ್ಲ. ಪ್ರತಿ ವರ್ಷವೂ ನಾವು ಬೇರೆ ಗುರುಗಳನ್ನೆಲ್ಲ ಬೇರೆ ಕಲೆಗಳನ್ನೆಲ್ಲ ಕಂಡ್ರೆ ನಾವು ನೆನೆಸ್ತೇವೆ, ಒಂದು ಏಪ್ರಿಲ್ ಮೇ ಕಳೆದು ಜೂನ್ ಆಗುವಾಗ ಏನು ಫೀಸಿನಲ್ಲಿ ವೃದ್ಧಿಯಾಗುವಂಥದ್ದು ಅದೇನು ಗುರುಗಳಿಗಿಲ್ಲ, ಅವರಿಗೆ ಅದರ ಅಗತ್ಯವೂ ಇಲ್ಲ. ಅವರ ನ್ಯಾಯವಾದಿತ್ವದಿಂದ ಅವರಿಗೆ ಬರುವಂತಹ ಹಣವೇ ಧಾರಾಳ ಸಾಕು. ಅವರು ಕೋಟ್ಯಾಧಿಪತಿಯಾಗಲು ಬಯಸಿದವರೇನಲ್ಲ, ಆದರೆ ಕಲೆಯನ್ನು ಕೋಟಿ ಜನರಿಗೆ ತಲುಪಿಸಲಿಕ್ಕೆ ಬಯಸಿದಂತಹ ಓರ್ವ ಗುರುಗಳು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಇದೆ. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಒಬ್ಬ ಅಗರ್ಭ ಶ್ರೀಮಂತ ಇದ್ದಂತೆ. ಅವನು ತನ್ನ ಒಬ್ಬ ಮಗನಿಗೆ ತನ್ನೆಲ್ಲ ಆಸ್ತಿಯನ್ನು ವೀಲ್ ಬರೆದಿಟ್ಟು ಮಗನಲ್ಲಿ ಹೇಳ್ತಾನಂತೆ, ಮಗ, ನಾನು ಯಾವಾಗ ಸಾಯ್ತೇನೆ ಅಂತ ಗೊತ್ತಿಲ್ಲ, ನನ್ನೆಲ್ಲ ಆಸ್ತಿಯನ್ನು ನಾನು ನಿಮಗಾಗಿ ಬರೆದಿಟ್ಟಿದ್ದೇನೆ. ಆದರೆ ನನ್ನ ಒಂದೇ ಒಂದು ಕೊನೆಯ ಆಸೆ ಏನು ಅಂತ ಹೇಳಿದರೆ, ನಾನು ಸತ್ತಾಗ ನನ್ನ ಪಾದರಕ್ಷೆಯನ್ನು ನನ್ನ ಕಾಲಿಗೆ ಹಾಕಿ ನನ್ನನ್ನು ಕೊಂಡು ಹೋಗುವಂಥದ್ದು ಮಾಡಬೇಕು, ಅದೊಂದೇ ನನ್ನ ಕೋರಿಕೆ ಅಂತ ಹೇಳ್ತಾನೆ. ಮಗನಿಗೆ ತುಂಬ ಬೇಸರ ಆಗ್ತದೆ, ತಂದೆಯವರು ಈ ರೀತಿ ನನ್ನಲ್ಲೂ ಸಾಯುವ ವಿಚಾರವನ್ನು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿಕೊಂಡು ಬೇಸರದಿಂದ ಹೇಳ್ತಾನೆ, ಖಂಡಿತವಾಗಿಯೂ ನಿಮ್ಮ ಆ ಒಂದು ಕೊನೆಯ ಆಸೆಯನ್ನು ನಾನು ನೆರವೇರಿಸ್ತೇನೆ ಅಪ್ಪ ಅಂತ ತಂದೆಯಲ್ಲಿ ಮಗ ಹೇಳ್ತಾರೆ. ಹಾಗೆ ಮರಣ ಯಾರಿಗೂ ಇಲ್ಲದಲ್ಲ, ಹುಟ್ಟಿದವನಿಗೆ ಮರಣ ಇದ್ದೇ ಇದೆ. ಆ ಅಗರ್ಭ ಶ್ರೀಮಂತ ಕೂಡ ಒಂದು ದಿವಸ ಮರಣವನ್ನು ಅಪ್ಪುತ್ತಾನೆ. ಆಗ ಪಂಡಿತರುಗಳು ಅಂತ್ಯಕ್ರಿಯೆ ಮಾಡುವಂಥ ಹಲವಾರು ಜನ ಬರ್ತಾರೆ. ಎಲ್ಲ ಸ್ನಾನ ಕರ್ಮಾದಿಗಳೆಲ್ಲ ಆದ ಮೇಲೆ ಮಗ ಹೇಳ್ತಾನೆ, ಅಪ್ಪನ ಒಂದೇ ಒಂದು ಆಸೆ ಉಂಟು, ಅವರ ಕಾಲಿಗೆ ಅವರ ಚಪ್ಪಲಿಯನ್ನು ತೊಡಿಸಿಯೇ ಅವರ ಅಂತ್ಯ ದಹನ ಕ್ರಿಯೆ ನಡಿಬೇಕು ಅಂತ. ಪಂಡಿತರಿಗೆಲ್ಲ ಆಶ್ಚರ್ಯ ಆಗ್ತದೆ, ಏನು ಚಪ್ಪಲಿಯನ್ನು ಹಾಕಿಕೊಂಡು ಹೆಣವನ್ನು ಕೊಂಡು ಹೋಗೋದಾ? ಇಲ್ಲ, ನಮ್ಮ ಸಂಸ್ಕಾರದಲ್ಲಿ ಅದಿಲ್ಲ, ಖಂಡಿತವಾಗಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವ ಮತ್ತೆ ಭಿನ್ನವಿಸ್ತಾನೆ. ಅವರು ಹಲವಾರು ಜನ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿಕೊಂಡು ಕೇಳ್ತಾರೆ, ಇಂತಹ ಆಶೆಯನ್ನು ಹೇಗೆ ನೆರವೇರಿಸಿದು? ಇಲ್ಲ, ಹೆಣವನ್ನು ಖಂಡಿತವಾಗಿಯೂ ಚಪ್ಪಲಿ ಹಾಕಿ ದಹಿಸಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ರೀತಿ ರಿವಾಜುಗಳಿಗೆ ಅದು ತೊಂದರೆ ಆಗ್ತದೆ, ಅಂಥ ಕ್ರಮ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವನಿಗೆ ತುಂಬ ಬೇಸರ ಆಗ್ತದೆ. ತುಂಬ ಮೊದಲೇ ನನ್ನಲ್ಲಿ ಅಂಥ ಒಂದು ಆಶೆಯನ್ನು ತಂದೆ ಕೇಳಿಕೊಂಡಿದ್ದಾರೆ, ಏನು ಮಾಡೋದು ಅಂತ ಹಾಗೆ ಗೊಂದಲಕ್ಕೀಡುಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾನೆ. ಅಷ್ಟೊತ್ತಿಗಾಗುವಾಗ ಅವನಿಗೆ ವೀಲಲ್ಲ ಬರೆದಂತಹ ನ್ಯಾಯವಾದಿಗಳು ಓಡೋಡಿ ಬಂದು ಅವನಿಗೊಂದು ಕಾಗದವನ್ನು ಕೊಡ್ತಾರೆ. ನೋಡಿ, ಅಂತ್ಯಕ್ರಿಯೆ ಸಮೀಪಿಸುವಂಥ ಸಂದರ್ಭದಲ್ಲಿ ಅಪ್ಪ ಈ ಕಾಗದವನ್ನು ನಿಮಗೆ ಕೊಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಮಗ ಕಾಗದವನ್ನು ನೋಡ್ತಾನೆ, ಕಾಗದವನ್ನು ಓದುತ್ತಾನೆ. ಅದರಲ್ಲಿ ಬರೆದಿದೆ ವಿಷಯ. ನೋಡು ಮಗನೇ, ತಿಳಿತಲ್ವೇ ನಿನಗೆ, ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಕೊನೆಯ ಗಳಿಗೆಯಲ್ಲಿ ನನ್ನ ಚಪ್ಪಲಿಯನ್ನು ಹಾಕಿ ಒಂದು ಚಪ್ಪಲಿಯನ್ನು ಸಮೇತ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ ಕಾರಣ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಕ್ಷಣಿಕ, ಅದನ್ನರಿತು ಬಾಳುವಂತಹ ಬಾಳು ನಿನ್ನದು ಆಗಬೇಕು. ಅಂತಹ ಒಂದು ಬಾಳನ್ನು ಬಾಳಲಿಕ್ಕೋಸ್ಕರ ನಿನಗೊಂದು ಪಾಠ ಆಗಲಿ ಎಂಬುದಾಗಿ ನಾನೊಂದು ಕೋರಿಕೆಯನ್ನು ಹೇಳಿದೆ. ನನಗೂ ಗೊತ್ತಿತ್ತು, ಬಿಳಿ ಬಟ್ಟೆಯನ್ನುಟ್ಟು 6 ಅಡಿ ಮಣ್ಣನ್ನು ಬಿಟ್ಟು ನಾವೇನನ್ನೂ ಕೊಂಡು ಹೋಗೋದಿಲ್ಲ ಅಂತ. ಹಾಗೆ ಅವತ್ತು ಚಪ್ಪಲಿಯನ್ನು ಹಾಕದೆ ಅವನನ್ನು ಕೊಂಡು ಹೋಗಲಾಯಿತು. ಅವರ ಅಂತ್ಯಕ್ರಿಯೆ ನಡೆಯಿತು. ಆದರೆ ಕೋಟಿ ಗಳಿಸಿದ್ರೂ ಕೂಡ ನಮ್ಮ ಒಂದೇ ಒಂದು ಆಸೆ ಯಾವುದಕ್ಕೆ ಮಿತಿಯಾಗಿ ಉಂಟೋ, ಅದು ಹೆಚ್ಚು ಅಂತ ಉಂಟೋ ಅದನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಗುರುಗಳು ಇಷ್ಟೆಲ್ಲ ಸಂಪತ್ತನ್ನು ಗಳಿಸಬೇಕು ಅಂತ ಆಶೆಯನ್ನು ಪಟ್ಟವರಲ್ಲ. ಅಂತಹ ಆಶೆಯನ್ನು ಪಟ್ಟಿದ್ರೆ ಅವರಿಗೆ ಬೇರೆ ಯಾವುದೆಲ್ಲ ರೀತಿಯಲ್ಲಿ ಹಣ ಮಾಡುವಂತಹ ಮೇಧಾವಿತ್ವ ಅವರಲ್ಲಿತ್ತು. ಆದರೆ ಅದಕ್ಕ್ಯಾರಿಗೂ ಯಾವುದಕ್ಕೂ ಹೋಗದೆ ಜನರಲ್ಲಿ ಸುಸಂಸ್ಕೃತಿಯನ್ನು ಉಂಟು ಮಾಡಬೇಕು. ಬೆಳೆಯುವ ಮಕ್ಕಳು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಬರಬೇಕು. ಅವರಿಗೆ ಒಂದಷ್ಟು ಶ್ಲೋಕ, ಭಜನೆಗಳು, ಕಥೆಗಳು, ಪುರಾಣದ ಕಥೆಗಳು ಇದನ್ನೆಲ್ಲ ತಿಳಿ ಹೇಳಿದುಕೊಡುವಂತಹ ಒಬ್ಬ ವ್ಯಕ್ತಿ ನಾನಾಗಬೇಕು ಎಂಬಂತಹ ಒಂದು ಬಹಳ ದೊಡ್ಡದಾದ ಒಂದು ಆಲೋಚನೆಯಲ್ಲಿ
ಅವರು ಮಕ್ಕಳಲ್ಲಿ ಸಂಸ್ಕಾರಯುತವಾದಂತಹ ಜೀವನವನ್ನು ಬೆಳೆಸಲಿಕ್ಕೆ ಪ್ರಯತ್ನಪಟ್ಟು ಇಂತಹ ಹರಿಕೀರ್ತನೆಯನ್ನು ಕಲಿಸಿ ಕೀರ್ತನ ಕುಟೀರದಲ್ಲಿ ಅದನ್ನು ಮಾಡಿಕೊಂಡು ಭಜನೆಯನ್ನು ಕಲಿಸಿ ಒಂದಷ್ಟು ಮಕ್ಕಳನ್ನು ಮೇಲ್ಪಂಕ್ತಿಯಲ್ಲಿ ತರ್ತಾರೆ ಅಂತ ಹೇಳಿದರೆ ಅವರಿಗೆ ನಾವು ಭಲೆ ಬೇಷ್ ಎನ್ನದೇ ಬೇರೇನೇ ಬೇಕು ಹೇಳಬೇಕು ಅಂತ ಅನ್ನಿಸುವುದಿಲ್ಲ. ಎಲ್ಲ ಮಕ್ಕಳು ಗುರುಗಳಿಗೆ ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಅವರನ್ನು ಬಹಳಷ್ಟು ಚೆನ್ನಾಗಿ ಬಲ್ಲವಳಾದುದರಿಂದ ಇಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇನ್ನು ಮಾತ್ರವಲ್ಲ, ಅವರೆಷ್ಟು ಒಳ್ಳೆಯ ಲೇಖಕರು ಅಂತ ಇದು ಯಾವುದು ಕೂಡ ಹೊಗಳುವಿಕೆ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ತಿಳಿದವರು ನೀವು ಸಹ ಆಗಿರುವಿರಿ. ಹೊಗಳುವಿಕೆ ಅಲ್ಲ. ಯಾಕೆಂತ ಹೇಳಿದರೆ ಇತ್ತೀಚೆಗೆ ಕಣಿಪುರ ಕ್ಷೇತ್ರದಲ್ಲಿ ಬಿಡುಗಡೆಗೊಂಡಂತಹ ಸ್ಮರಣ ಸಂಚಿಕೆ ನೀವೆಲ್ಲರೂ ಕೂಡ ಕಂಡಿರ್ಬೋದು. ಚಾರುದೃಷ್ಟಿ ಎಂಬಂತಹ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿದೆ. ಅದು ಒಂದು ಇಷ್ಟು ದಪ್ಪದ ಪುಸ್ತಕ, ಹಲವಾರು ಲೇಖನಗಳು ಅದರಲ್ಲಿದೆ, ಗುರುಗಳ ಲೇಖನ ಕೂಡ ಅದರಲ್ಲಿದೆ. ಆದರೆ ಅದರ ಸಂಪಾದಕತ್ವ ಅನ್ನುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಸಂಪರ್ಕಿಸಿ ಒಂದು ಉತ್ತಮವಾದಂತಹ ಲೇಖನವನ್ನು ಸಂಪಾದಕೀಯವನ್ನು ಅವರೇ ಬರೆದು ಇಷ್ಟು ದಪ್ಪದಲ್ಲಿ ಕಣಿಪುರೇಶನಿಗೆ ದೊಡ್ಡ ಕೊಡುಗೆಯಾಗಿ, ದೊಡ್ಡ ಕಾಣಿಕೆಯಾಗಿ, ನಾಡಿಗೆ ದೊಡ್ಡ ಒಂದು ಸಂಪತ್ತಾಗಿ, ಚರಿತ್ರೆಯಲ್ಲಿ ಸೇರುವಂತಹ ಒಂದು ದೊಡ್ಡ ಒಂದು ಸ್ಮರಣ ಸಂಚಿಕೆಯಾಗಿ ಆ ಚಾರುದೃಷ್ಟಿ ಮೂಡಿ ಬಂದಿದೆ. ನಿಜವಾಗಿಯೂ ಅದರ ಹಿಂದೆ ಅವರು ಪಟ್ಟಂತಹ ಶ್ರಮ ಕಡಿಮೆ ಏನಲ್ಲ. ಅದನ್ನು ಕೂಲಂಕುಷವಾಗಿ ಒಂದೊಂದು ಪೇಜನ್ನು ಕೂಡ ಓದಿದವಳು ನಾನು. ಅಷ್ಟನ್ನು ನಮಗೆ ಓದಿದಾಗ ನಿಜವಾಗಿ ಅದರಲ್ಲಿರುವಂತಹ ಶ್ರಮ, ಆ ರೀತಿಯಲ್ಲಿ ಬೇರೆಲ್ಲ ಕೆಲಸಗಳಲ್ಲಿ ಸ್ವಲ್ಪ ಶ್ರಮ ನಮಗೂ ಗೊತ್ತಿರುವ ಕಾರಣ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಎಂಬುದಾಗಿ ಚೆನ್ನಾಗಿ ವೇದ್ಯವಾಗ್ತದೆ. ಅಂತೂ ಇಷ್ಟು ಮಕ್ಕಳನ್ನು ತಯಾರು ಮಾಡಿ ಇಂತಹ ಅದ್ಭುತ ಲೇಖಕ, ರಂಗಕರ್ಮಿ, ನಿರ್ದೇಶಕ, ನಾಟಕಕಾರ, ಸಂಗೀತಕಾರ, ಕೀರ್ತನಕಾರ, ಹರಿದಾಸ ಎಲ್ಲರೂ ಆಗಿರುವಂತಹ, ನ್ಯಾಯವಾದಿಯೂ ಆಗಿರುವಂತಹ ನಮ್ಮ ಗುರುಗಳಿಗೆ ಇನ್ನಷ್ಟು ಮಕ್ಕಳ ಹೆತ್ತವರ ಸಹಾಯ ಪ್ರೋತ್ಸಾಹ ದೊರೆಯಲಿ. ಕಣಿಪುರೇಶನ ಅನುಗ್ರಹ ಎಂದೆಂದು ಅವರಿಗಿರಲಿ. ಒಂದಷ್ಟು ಇಂತಹ ಹರಿದಾಸದ ಕೀರ್ತನ ಕುಟೀರದಲ್ಲಿ ಮಕ್ಕಳನ್ನು ಪೋಷಿಸಿ, ಬೆಳೆಸಿ, ಬೆಳಗಿಸಿ ನಾಡನ್ನು ಉಳಿಸುವಂತಹ ಒಂದು ಚೈತನ್ಯ ಅವರಿಗೆ ಇನ್ನಷ್ಟು ಶ್ರೀಕೃಷ್ಣ ಪರಮಾತ್ಮ ನೀಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು, ಹಾರೈಸಿಕೊಂಡು ನನಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಪದ್ಮಕ ನಮ್ಮ ಮಾರ್ಗದರ್ಶಕರಾದ ಹಿರಿಯ ವಕೀಲರಾದಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ಮಹಾಬಲ ಶೆಟ್ಟಿಯವರೇ, ಇಲ್ಲಿ ನಡೆದಿರುವಂಥ ಹರಿಕಥಾ ಪ್ರೇಮಿಗಳೇ, ಬಹಳ ಸಂತೋಷವೆನಿಸ್ತಾ ಇದೆ. ಕೀರ್ತನಾ ಕುಟೀರ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಬಹಳಷ್ಟು ಮಕ್ಕಳಿಗೆ ನಮ್ಮ ಧಾರ್ಮಿಕ ವಿಚಾರಗಳನ್ನು ಪ್ರಚಾರ ಮಾಡುವ ಅಥವಾ ನಮ್ಮ ಇತಿಹಾಸಗಳನ್ನು, ಪೌರಾಣಿಕ ಇತಿಹಾಸಗಳನ್ನು ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಆರಂಭಿಸಿದ ಈ ಕೀರ್ತನಾ ಕುಟೀರ ಬೆಳೆದು ಈಗ 13 ವರ್ಷಕ್ಕೆ ಕಾಲಿಡಿಸ್ತಾ ಇದೆ. ನನಗೆ ನೆನಪಾಗ್ತಾ ಇದೆ, ಶಮನ ಅಡಿಗರು ಕಳೆದ ವರ್ಷ ಕೂಡ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರು. ಆದರೆ ಆ ಸಮಯಕ್ಕೆ ಯಾವುದೋ ಒಂದು ಕೆಲಸದ ಒತ್ತಡ ಅಥವಾ ನಾನು ಊರಲ್ಲಿ ಇಲ್ಲದ ಕಾರಣ ನನಗೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆ ಭಾಗ್ಯ ಇವತ್ತು ಒದಗಿ ಬಂತು. ಶಮನ ಅಡಿಗರ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಾನು ಹರಿಕಥಾ ಪರಿಷತ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಸುಮಾರು 2 ದಶಕಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಹರಿಕಥಾ ಪರಿಷತ್ತರ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು. ಸ್ವತಃ ವಕೀಲರಾಗಿದ್ದು ಕೆಲಸದ ಒತ್ತಡದ ಮಧ್ಯೆಯಲ್ಲೂ ಕೂಡ ಅವರು ಈ ಹರಿಕಥಾ ಆಸಕ್ತಿಯನ್ನು ಬೆಳೆಸಿಕೊಂಡು, ಕೂಡ್ಲು ಮಹಾಬಲ ಶೆಟ್ಟಿ ಅಂತ ಹೇಳುವರು, ಅವರಿಗೆ ಆ ಹರಿಕಥೆ ಮೇಲೆ ಆಸಕ್ತಿ ಹುಟ್ಟಿದ್ದೇ ಕಾಸರಗೋಡಿನಿಂದ ಅವರ ಗುರುಗಳಾದ ಶ್ರೇಣಿ ಗೋಪಾಲಕೃಷ್ಣ ಭಟ್. ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಮಾನ್ಯ ವರ್ಷದಲ್ಲಿ ಜಾತ್ರೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ನಡೆಯುವಾಗ ಭಾಳಷ್ಟು ಆಕರ್ಷಣೆ ಹೊಂದಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಹರಿಕಥೆ ಆಗಿತ್ತು.
ಹಾಗಿರುವಾಗ ಆ ಸಮಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯ್ಕೆ ಮಾಡಲಿಕ್ಕಿರುವಂಥ ಆಡಳಿತ ಮಂಡಳಿಗಿರುವಂಥ ಎಲ್ಲ ಸ್ವಾತಂತ್ರ್ಯ ಇತ್ತು. ಮುಂದೆ ಬೆಳೆದು ಬಂದಂತೆ ದೇವಸ್ಥಾನಗಳು ಸರ್ಕಾರೀಕರಣ ಆಗ್ತಾಯಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೆ ಆಡಳಿತ ಸಮಿತಿಯ ಅಥವಾ ಸರ್ಕಾರದ ಒಪ್ಪಿಗೆ ಬೇಕು. ಹಾಗೆ ಆಗಿನ ಕಾಲದಂಥ ಹಿರಿಯರಾದ ಭದ್ರಗಿರಿ ಅಚ್ಯುತದಾಸರು, ಶ್ರೇಣಿ ಗೋಪಾಲಕೃಷ್ಣರು, ಸಾಮಗರು ಇವರೆಲ್ಲ ಹರಿಕಥೆಯ ಬಹಳಷ್ಟು ಸುಂದರವಾದ ಹರಿಕಥೆಯನ್ನು ಕೇಳಲಿಕ್ಕೆ ಮಕ್ಕಳು ಎದುರು ಶ್ರೇಣಿಯಲ್ಲಿ ಕುಳಿತು ಕೇಳ್ತಾ ಇದ್ದರು. ಹಾಗೆ ಆಸಕ್ತಿ ಬೆಳೆಸಿದಂಥ ಶ್ರೀ ಮಹಾಬಲ ಶೆಟ್ಟರು ಅದನ್ನು ಅಲ್ಲಿಗೆ ಬಿಡಲಿಲ್ಲ. ಗುರುಗಳ ಅನುಗ್ರಹದಂತೆ, ಅವರ ಆದೇಶದಂತೆ, ಅವರ ಸೂಚನೆಯಂತೆ ಅವರು ಹರಿಕಥೆಯನ್ನು ಅಧ್ಯಯನ ಮಾಡ್ತಾರೆ, ಬೆಳೀತಾರೆ. ಮುಂದೆ ಅದೇ ಕನಸನ್ನು ಕಟ್ಟಿ ಮಂಗಳೂರಿಗೆ ಬರ್ತಾರೆ. ಅಲ್ಲಿ ಹರಿಕಥಾ ಪರಿಷತ್ತನ್ನು ಹುಟ್ಟು ಹಾಕಿ ಇವತ್ತು ವಕೀಲರು ಕೂಡ ಮೊದಲು ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾಗಿ ಹರಿಕಥೆ ಹೇಳ್ತಾ ಇದ್ದ ಒಂದು ಕಾಲವಿತ್ತು. ಆದರೆ ಬರೇ ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ ಅಲ್ಲ, ಧರ್ಮ ಪ್ರಚಾರ ಕೂಡ ನಮ್ಮ ಕರ್ತವ್ಯ ಎಂದು ತಿಳಿದು ಇವತ್ತು ಬಹಳಷ್ಟು ಹರಿಕಥಾ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕಿ ಅವರು ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಸುಂದರವಾಗಿ ಹರಿಕಥೆನ ಹೇಳ್ತಾ ಇದೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಜಾತ್ರೆ, ನವರಾತ್ರಿ ಉತ್ಸವಗಳಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯವರು ಹರಿಕಥಾ ಪರಿಷತ್ತಿನವರನ್ನು ಸಂಪರ್ಕಿಸಿ ಒಂದು ದಿನ ಅಥವಾ ಸಪ್ತಾಹ ಬೇರೆ ಬೇರೆ ಕಾರ್ಯಕ್ರಮ ಇಟ್ಟುಕೊಂಡು ಇವತ್ತು ಹರಿಕಥಾ ಪರಿಷತ್ತು ನಡೆಸ್ತಾ ಇದೆ. ಎಲ್ಲ ಮತಗಳಲ್ಲಿ ನೀವು ಕೇಳಿರ್ಬೋದು, ಬಹಳಷ್ಟು ಧರ್ಮ ಪ್ರಚಾರಕ್ಕೆ ಇರ್ತಾರೆ. ನಮ್ಮಲ್ಲಿ ಧರ್ಮ ಪ್ರಚಾರಕರೆಂದರೆ ಯಾರು ಎಂಬ ವಿಷಯವನ್ನು ನಾವು ತಿಳಿಬೇಕು. ಧರ್ಮದ ಮೇಲೆ ಅಭಿಮಾನ ಬರಬೇಕಾದ್ರೆ ಧರ್ಮ ಏನು ಎಂದು ನಮಗೆ ತಿಳಿಬೇಕು. ಧರ್ಮದ ಮೇಲೆ ಮಮತೆ ಇಲ್ಲದಿದ್ದರೆ, ಧರ್ಮದ ಮೇಲೆ ಇರುವಂಥ ಅಭಿಮಾನ ಇಲ್ಲದಿದ್ದರೆ, ನಾವು ಧರ್ಮದಿಂದ ಏನು ಧರ್ಮ ಅಂತೇಳಿ ನಮಗೆ ಗೊತ್ತಿಲ್ಲದಿದ್ದರೆ ಕೆಲವೆಲ್ಲ ವಿಚಾರಗಳು, ಪುರಾಣಗಳು, ಕಥೆಗಳು ಎಲ್ಲ ಮಿಥ್ಯ ಎಂದು ತಿಳಿದು ನಾವು ಹಿಂದೂಗಳಾಗಿದ್ದು ಕೂಡ ನಮ್ಮ ಧರ್ಮವನ್ನು ನಾವು ಅದನ್ನು ಬಹಳಷ್ಟು ಲಘುವಾಗಿ ಕಾಣುವಂಥ ವಿಚಾರಗಳು ನಮಗೆ ಬಹಳಷ್ಟು ಕಾಣ್ತಾ ಇರ್ಬೋದು. ಹಾಗಿರುವಾಗ ಇಂಥ ಸಂದರ್ಭದಲ್ಲಿ ಇವತ್ತು ಧರ್ಮದ ರಕ್ಷಣೆ ನಮ್ಮದೆಲ್ಲರ ಕರ್ತವ್ಯ ಆಗಿದೆ. ಕೇವಲ ಕ್ಷೇತ್ರಗಳನ್ನು ಕಟ್ಟುವುದು, ದೇವಸ್ಥಾನಗಳಿಗೆ ಪ್ರದರ್ಶನ ಬರುವುದು, ಕಾಣಿಕೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗುವುದು ಮಾತ್ರ ಅಲ್ಲ ಕರ್ತವ್ಯ. ನಾವು ಎಲ್ಲರೂ ಒಟ್ಟುಗೂಡುವಂಥ, ನಮ್ಮ ಚರಿತ್ರೆಯಲ್ಲಿ ಆದಂಥ ತಪ್ಪುಗಳನ್ನು ತಿದ್ದುವಂಥ ಒಂದು ವ್ಯವಸ್ಥೆಗಳು ಅಥವಾ ಒಂದು ಮಾರ್ಗದರ್ಶಿ ಅಂತ ಹೇಳಿದರೆ ಅದು ಹರಿಕಥೆ. ಅದನ್ನು ಶ್ರವಣ ಮಾಡಿ ನಾವು ಅದರ ಒಂದು ಪುಣ್ಯವನ್ನು ಪಡೆಯುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಹರಿಕಥಾ ಪರಿಷತ್ತನ್ನು, ಅದರಲ್ಲಿ ಕೂಡ ನನ್ನನ್ನು ಕೂಡ ಅವರು ಸದಸ್ಯ. ನಾನು ಹರಿಕಥಾ ತಜ್ಞನಲ್ಲ, ಅದರ ಆ ಕಲೆಯನ್ನು ಕಲಿತವನಲ್ಲ. ಆದರೆ ನಾನು ಪ್ರೇಕ್ಷಕನಾಗಿ ಹರಿಕಥೆಯನ್ನು ಕೇಳುವುದನ್ನು ಗಮನಿಸಿದ ಮಹಾಬಲ ಶೆಟ್ಟರು ನನ್ನನ್ನು ಹರಿಕಥಾ ಪರಿಷತ್ತಿನಲ್ಲೂ ಕೂಡ ಒಂದು ಸದಸ್ಯನಾಗಿ, ಉದ್ಯಮಿ ಆಗಿದ್ದರೂ ಕೂಡ ಹರಿಕಥೆಯಲ್ಲಿ ಆಸಕ್ತಿ ಬೆಳೆಸಲಿಕ್ಕೆ ಅವರೇ ಮುಖ್ಯ ಕಾರಣ. ಹಾಗಿರುವಾಗ ಅವರ ಶಿಷ್ಯರಾದ, ಅವರಾಗೆ ವಕೀಲರಾದಂಥ ಶಮನ ಅಡಿಗರು ಕೂಡ ಬಹಳ ಅಷ್ಟು ಕೆಲಸದಲ್ಲಿ ಹರಿಕಥಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. 13ನೇ ವರ್ಷ ಅದನ್ನು ಎಲ್ಲರೂ ಆರಂಭ ಮಾಡ್ತಾರೆ. ಅದು ಮುಂದೆ ಕೊಂಡು ಹೋಗೋದು ಬಹಳ ಕಷ್ಟ. ಹಾಗಿರುವಾಗ ಮಕ್ಕಳಲ್ಲಿ ಅಂಥ ಒಂದು ಒಳ್ಳೆಯ ಅಭಿರುಚಿಯನ್ನು, ಆಸಕ್ತಿ ಮೂಡಿಸಿ ಈ ಬೆಳೆದಂಥ ಕೀರ್ತನ ಕುಟೀರ ಇನ್ನೂ ಬೆಳಗಲಿ, ಧರ್ಮ ಪ್ರಚಾರ ಇನ್ನೂ ನಡೆಯಲಿ ಅಂತೇಳಿ ನಾನು ಕೇಳುತ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಡಲು ಅವಕಾಶ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಮುಂದೆ ನಮ್ಮ ಈ ಹರಿಕಥಾ ಸಪ್ತಾಹದಲ್ಲಿ ನಮಗೆ ಹಿಮ್ಮೇಳವನ್ನು ಒದಗಿಸಿಕೊಟ್ಟಂತಹ ಉತ್ತಮ ಹಿಮ್ಮೇಳಗಾರರಾದಂತಹ ಶ್ರೀಯುತ ಜಗದೀಶ್ ಉಪ್ಪಳ ಹಾಗೂ ಈ ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನಮಗೆ ಹಾರ್ಮೋನಿಯಂನಲ್ಲಿ ಸಹಕರಿಸಿದಂತಹ ಶ್ರೀಯುತ ಶಿವಾನಂದ ಮಾಯಿಪಾಡಿ ಇವರು ವೇದಿಕೆಗೆ ಬರಬೇಕು. ಅವರನ್ನು ಗೌರವಿಸಲಿಕ್ಕಿದ್ದೇವೆ. ನಮ್ಮ ಸಪ್ತಾಹದಲ್ಲಿ ಕರೆಯುವಂತಹ ಪರಿಸ್ಥಿತಿ ಬಂತು. ಆದರೂ ಎಲ್ಲ ವ್ಯಕ್ತಿಗಳು ನಮ್ಮ ತಬಲಾವಾದನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಸಾಥ್ ಕೊಟ್ಟು ನಮ್ಮನ್ನು ರಂಜಿಸಿದ್ದೀರಿ, ನಮ್ಮ ಮಕ್ಕಳನ್ನು ಮುನ್ನಡೆಸಿದ್ದೀರಿ. ಆದ್ದರಿಂದ ನಿಮಗಿದು ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕೀರ್ತನ ಕುಟೀರದ ವತಿಯಿಂದ.
ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹಗಳನ್ನು ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ 13ನೇ ವರ್ಷದ ಹರಿಕಥಾ ಸಪ್ತಾಹದ ಕೊನೆಯ ದಿವಸದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿದ್ದಂತಹ ಅಧ್ಯಕ್ಷರಾದಂಥ ಕೆ ಮಹಾಬಲ್ ಶೆಟ್ಟಿಯವರೇ, ಅದೇ ರೀತಿ ಅತಿಥಿಗಳಾದಂಥ ಮಧುಸೂದನ್ ಅಯ್ಯರ್, ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಅದೇ ರೀತಿ ಮುಖ್ಯೋಪಾಧ್ಯಾಯಿನಿಯಾಗಿದ್ದುಕೊಂಡು ತನ್ನನ್ನು VHBಯ ಸಕ್ರಿಯ ಕಾರ್ಯಕರ್ತೆಯಾಗಿ ತ್ಯಾಗಮಯಿಯಾದಂಥ ಒಂದು ನಾರಿ ಶಕ್ತಿಯಾಗಿ ಇವತ್ತು ನಮ್ಮನ್ನುದ್ದೇಶಿಸಿ ಮಾತಾಡಿದಂತಹ ಪದ್ಮಾವತಿ ಅಕ್ಕನವರೇ, ವೇದಿಕೆಯಲ್ಲಿದ್ದಂಥ ಈ ಕುಟೀರದ ಅಧ್ಯಕ್ಷರೇ, ಅದೇ ರೀತಿ ಗುರುಗಳಾದಂಥ ಶಮನಾಡಿಗ ಅವರೇ, ಶ್ರೀಮತಿ ವಿದ್ಯಾಲಕ್ಷ್ಮಿಯವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾದಂಥ ನನ್ನ ಗುರುಗಳಾದಂಥ ಗಟ್ಟಿ ಮಾಸ್ಟ್ರೆ, ಅದೇ ಯಮುನಾ ಚಂಬಲ್ ತಿಮ್ಮಾರ್, ನಮ್ಮ ಗಣೇಶೋತ್ಸವದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವಿತು ತೊಡಗಿಸಿಕೊಂಡಂತಹ ಪ್ಲಾಸ್ಟಿಕ್ ಪ್ರಭುಗಳಂತೆ ಪ್ರಖ್ಯಾತರಾದಂಥ ಪ್ರಭುಗಳೇ, ಇಲ್ಲಿ ಸೇರಿದಂತಹ ಎಲ್ಲ ಹರಿಕಥಾ ಪ್ರೇಮಿಗಳೇ, ಈ ವೇದಿಕೆಯಲ್ಲಿ ಪ್ರಥಮವಾಗಿ ಗೋಪಾಲಕೃಷ್ಣನ ವಂದಿಸ್ತಾ ಒಂದು 4-5 ತಿಂಗಳಿಗಿಂತ ಮೊದಲು ಈ ಕ್ಷೇತ್ರದಲ್ಲಿ 32 ವರ್ಷಗಳ ನಂತರ ಕಳೆದಂತಹ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಬಹಳಷ್ಟು ಚರಿತ್ರೆಯಲ್ಲಿ ಬರೆಯಲ್ಪಡುವ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ಏನು ಬೇಕು ಅದನ್ನು ಭಕ್ತರ ಕೈಯಿಂದ ಮಾಡಿಸಿಕೊಂಡಿದ್ದಾನೆ. ನಮ್ಮಲ್ಲಿ ಆ ಸಂದರ್ಭದಲ್ಲಿ ಒಂದು ಆಶೆ ಇತ್ತು. ಈ ರೀತಿಯ ಆಶೆಯನ್ನು ಪೂರೈಸ್ತಾನೆ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ. ಈ ಹರಿಕಥೆ ಸಪ್ತಾಹ ಕೂಡ ಶಮನಾಡಿಗರು ಈಗ ಹಲವಾರು ಇಲ್ಲಿಗೆ ಈ ವೇದಿಕೆಗೆ ಬರದವರು ವಿಮರ್ಶೆ ಮಾಡುವಂಥ ರೀತಿಗಳು ಭಾಳಷ್ಟು ಇರ್ಬೋದು. ಆದರೆ ಅದನ್ನು ಮಾಡಬೇಕಾದರೆ, ಅದೇ ರೀತಿ ಆ ವಿದ್ಯಾರ್ಥಿಗಳನ್ನು ಪಳಗಿಸಬೇಕಿದ್ರೆ ಎಷ್ಟು ಕಷ್ಟ ಇದೆ ಎನ್ನುವಂಥದ್ದು ಅವರಿಗೆ ಗೊತ್ತದ್ದು. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರು ಸಪ್ತಾಹವನ್ನು ಆಚರಿಸ್ತಾ ಇದ್ದರು. ಆಗ ನನ್ನ ಕಿವಿಯಾರೆ ನಾನು ಕೇಳಿದ್ದು, ಪೈಸೆ ಮಾಡಬೇರೆ ಒಂದು ಕಾರ್ಯಕ್ರಮ ಅಂತಂದುಳ್ಳಿ, ಅದು ಏನಿದ್ರು ಈಗಾಗಲೇ ಪದ್ಮಾವತಿಯಕ್ಕನವರು ಹೇಳಿದ್ರು, ಹಣದ ಆಸೆ ಇದ್ದರೆ ಇಂಥ ಕಾರ್ಯಕ್ರಮಗಳನ್ನು ಯಾರು ಮಾಡೋದಿಲ್ಲ. ಹಣಕ್ಕೆ ಸಂಪಾದನೆ ಮಾಡುವಂಥ ವಿಷಯಗಳು ಭಾಳಷ್ಟಿದೆ ನಮ್ಮ ಸಮಾಜದಲ್ಲಿ. ಇಂಥ ಒಂದು ಕಾರ್ಯಕ್ರಮದಿಂದಾಗಿ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೋಪಾಲಕೃಷ್ಣ ಅವರ ಕುಟುಂಬಸ್ಥರು ಗೋಪಾಲಕೃಷ್ಣನ ನಿತ್ಯ ಅನುಷ್ಠಾನವನ್ನು ಮಾಡುವಂಥ ಮೇಲ್ಶಾಂತಿ ವರ್ಗದಲ್ಲಿ ಇದ್ದರೂ ಕೂಡ ಇವರೊಬ್ಬರು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಕುಂಬಳೆಯಲ್ಲಿ ಅದೆಷ್ಟೋ ಪ್ರತಿಭೆಗಳು, ಕುಂಬಳೆ ಸುಂದರರಾವ್ ಆಗಿರ್ಬೋದು, ಕುಂಬಳೆ ಶ್ರೀಧರ್ರಾವ್ ಆಗಿರ್ಬೋದು, ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬ ಆಗಿರ್ಬೋದು, ಇದೇ ಸಾಲಿನಲ್ಲಿ ಒಂದು ವ್ಯಕ್ತಿಗಳನ್ನು ಗೋಪಾಲಕೃಷ್ಣ ಇಲ್ಲಿ ಗುರುತಿಸ್ತಾ ಇದ್ದಾನೆ. ಆ ಸಾಲಿನಲ್ಲಿ ನಮ್ಮ ಶಮನಾಡಿಗರನ್ನು ಕೂಡ ಗೋಪಾಲಕೃಷ್ಣ ದೇವರು ಗುರುತಿಸಿದ್ದಾರೆ. ಯಾಕೆಂತೇಳಿದರೆ ಆವತ್ತಿನ ಸಪ್ತಾಹ ಕೆಲವು ವರ್ಷಗಳಿಂದ ನಡೀತಿರುವಾಗ ನಾವೊಂದು ಅವರ ಆತ್ಮೀಯರಾಗಿ ಅವರೊಂದು ಹೇಳಿಕೆ ಕೊಡುವಾಗ ನಾವು ಬರುವಂಥದ್ದು ಸಂಪ್ರದಾಯ, 1 ದಿವಸ 2 ದಿವಸ ಬಂದು ಹೋಗ್ತಾ ಇದ್ದೇವೆ. ಆದರೆ ಇಲ್ಲಿದ್ದಂಥ ವಿಮರ್ಶೆಗಳು, ಅದೇ ರೀತಿ ಬರುವಂಥ ಕಷ್ಟಪಾಡುಗಳನ್ನು ನೋಡಿ ಇಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಗೋಪುರ ಇತ್ತು. ಆ ಗೋಪುರದಲ್ಲಿ ನಿತ್ಯ ಅವರು ವರ್ಷಂಪ್ರತಿ ಮಾಡ್ತಾಯಿದ್ರು ಹರಿಕಥೆ. ತಟ್ಟನೆ 4 ವರ್ಷಗಳಿಗಿಂತ ಇಂಚೆ ನೀವು ಅಲ್ಲಿ ಕಾರ್ಯಕ್ರಮ ಮಾಡಬಾರದು ಎನ್ನುವ ವಿಷಯ ಬಂದಾಗ ಇವರಿಗೆ ಕಾರ್ಯಕ್ರಮವನ್ನು ನಿಲ್ಲಿಸುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಗೋಪಾಲಕೃಷ್ಣ ಬಿಡಲಿಲ್ಲ. ಈ ರೀತಿಯಿಂದ ಅವರು ನಾನು ಮಾಡಿಯೇ ಮಾಡ್ತೇನೆ ಒಂದು ತೀರ್ಮಾನದೊಂದಿಗೆ ಮೇಲೆ ನಮ್ಮ ಜಾತ್ರೆಯ ಕೆಲವು ಕಾರ್ಯಕ್ರಮಗಳಾಗುವಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರಲಿ ಎನ್ನುವಂಥದ್ದು ಉದ್ದೇಶ. ಇಲ್ಲಿ ಮಾಡಬೇಡಿ ಏನಂತ ಹೇಳಿದರೆ ಸ್ವಲ್ಪ ಖರ್ಚು ಅವರಿಗೆ ಜಾಸ್ತಿ ಆಗಲಿ ಎನ್ನುವಂಥ ಉದ್ದೇಶದಿಂದ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಆದರೆ ಗೋಪಾಲಕೃಷ್ಣನಿಗೆ ಅದು ಇಷ್ಟ ಆಗಲಿಲ್ಲ. ಯಾಕೆ ಹೇಳ್ತಾನಂತ ಹೇಳಿದರೆ, ಈ ಸುಂದರವಾದಂಥ ಈ ಸಭಾಂಗಣ ಇನ್ನೂ ಅವರು ಈಗಾಗಲೇ ಹೇಳಿದರು, ನಿಮ್ಮೊಂದಿಗೆ ಇನ್ನಷ್ಟು ಜನರನ್ನು ಕರೆತಂದು ಸಮಾರಂಭವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವುದಿದ್ರೂ ಅವಕಾಶ ಇದೆ.
ಮೇಲಿನ ಅಂತಸ್ತಿನಲ್ಲಿ ಸಾಧಾರಣ ಒಂದು 400 ಆಸನಗಳನ್ನು ವ್ಯವಸ್ಥೆಯಲ್ಲಿಟ್ಟುಕೊಂಡು ನಮಗೆ ಈ ಕಾರ್ಯಕ್ರಮವನ್ನು ಮಾಡಬಹುದು. ಅಷ್ಟು ಜನ ಬೇಕಾಗಿದೆ. ಈ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಕಾರ್ಯಕ್ರಮಕ್ಕೆ ಸದಾ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ರೀತಿಯಿಂದ ಎಲ್ಲ ಕೆಲಸಗಳು ಇಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದ. ಈಗಾಗಲೇ ಪದ್ಮಾವತಿಯಕ್ಕನವರು ಹೇಳಿದರು, ನಮ್ಮ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಬಿಡುಗಡೆಗೊಂಡಂಥ ಚಾರುದೃಷ್ಟಿ, ಕೆಲಸ ಮಾಡುವವನಿಗೆ ಅದರ ಕಷ್ಟ ಗೊತ್ತು, ನೋಡುವವನಿಗೆ ವಿಮರ್ಶೆ ಮಾಡುವವನಿಗೆ 10 ನಿಮಿಷ ಬೇಡ, ಹೀಗೆ ನೋಡಿದ ಹೀಗೆ ಬೀಸಾಡಿದ. ಭಾಳಷ್ಟು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ, ನಾನು ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವು ಅಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಚೆ ಒಡನಾಟ ಮಾಡಿದ್ದರಿಂದ ಯಾವಾಗಲೂ ಸಾಮಾನ್ಯ ಕೆಲಸ ಮಾಡಿದವನಿಗೆ 2 ಗುದ್ದು ಜಾಸ್ತಿಯೇ, ಎದುರು ಯಾರು ಸಿಗ್ತಾನೆ ಅವನಿಗೆ 2 ಪೆಟ್ಟು ಜಾಸ್ತಿ. ಕೆಲವರು ಗ್ರಹಿಸುವುದು ಎದುರು ಬಿದ್ದ ಕೂಡಲೇ ಅವರಿಗೇನೋ ಲಾಭ ಇದೆ ಎನ್ನುವಂಥದ್ದು. ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ಯಾವ ವಿಷಯದಲ್ಲಿ ಅವ ಮಾಡ್ತಾನೆ ಎನ್ನುವಂಥದ್ದನ್ನು ಚಿಂತನೆ ಮಾಡೋದಿಲ್ಲ. ಅಂದರೆ ಈಗಿನ ಸಮಾಜ ಆ ರೀತಿಯಲ್ಲಿ ಹೋಗ್ತಾ ಉಂಟು. ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲೂ ಏನನ್ನಾದರೂ ಕಿಸೆಗೆ ಹಾಕದೆ ಕೆಲಸ ಮಾಡುವುದಿಲ್ಲ ಎನ್ನುವಂಥ ತೀರ್ಮಾನ ಎಲ್ಲ ವಿಭಾಗಕ್ಕೂ ಅದು ಬಂದು ಹೋಗಿದೆ. ಇದನ್ನು ನಿವಾರಿಸಬೇಕಿದ್ರೆ ಭಾಳಷ್ಟು ಕಷ್ಟಗಳಿದೆ. ಆದರೆ ಗೋಪಾಲಕೃಷ್ಣನ ಈ ಸನ್ನಿಧಾನದಲ್ಲಿ ಮಾಡುವಂಥ ಯಾವುದೇ ಕಾರ್ಯಕ್ರಮ ಇದ್ದರೂ ಅದು ಗೋಪಾಲಕೃಷ್ಣನ ಅನುಗ್ರಹ ಇದ್ದರೆ ಮಾತ್ರ ಅದು ಇಲ್ಲಿ ನಡೀಲಿಕ್ಕೆ ಸಾಧ್ಯ. ಒಂದು ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನಾನು ಚಿಕ್ಕ ಪ್ರಾಯದಲ್ಲಿದ್ದವನು. ಈ ಸಂದರ್ಭದಲ್ಲಿ ಕುಂಬಳೆ ಮೈದಾನ ಅಂತ ಹೇಳಿದರೆ ಯಕ್ಷಗಾನಕ್ಕೆ ಭಾಳಷ್ಟು ಪ್ರೋತ್ಸಾಹ ಕೊಡುವಂಥ ಒಂದು ಮೈದಾನ ಆಗಿತ್ತು ನಮ್ಮ ಕುಂಬಳೆ ಗಾಂಧಿ ಮೈದಾನ. ಭಾಳಷ್ಟು ಜನರು ಕ್ಲಬ್ಗಳು, ಅದೇ ರೀತಿ ವಿಶೇಷವಾಗಿ ಸಹಾಯಾರ್ಥ ಆಟಗಳನ್ನು ಆಡುವಂಥ ಒಂದು ವಿಶೇಷ ಸಂದರ್ಭ ಇತ್ತು. 1 ವಾರ ಬಿಡದೆ ಆಟಗಳು ನಡೆದದ್ದು ಇದೆ. ಆದರೆ ಕುಂಬಳೆ ಮೈದಾನಿಗೆ ಧರ್ಮಸ್ಥಳ ಮೇಳದ ಒಂದು ಆಟದ ತಂಡ ಬಂತು, ಸಹಾಯಾರ್ಥವಾಗಿ ಆಡುವಂಥದ್ದು. ಈ ಸಂದರ್ಭದಲ್ಲಿ ಅದರ ವ್ಯವಸ್ಥಾಪಕರು ಅವರ ಹತ್ರ ಹೋಗಿ ಭಿನ್ನಹ ಮಾಡಿದರು. ಗೋಪಾಲಕೃಷ್ಣ ದೇವರ ನಡೆಯಲ್ಲಿ ನಮ್ಮ ಒಂದು ಗೆಜ್ಜೆಯನ್ನು ಕಟ್ಟಿ ಒಂದು ಹಾಡುಗಾರಿಕೆಯನ್ನು ಮಾಡಿ ಬರಬೇಕು ಎನ್ನುವಂಥ ಅಂಬೂಣವನ್ನು ಇಟ್ಟಾಗುವಾಗ ಅವರು ಅಲ್ಲಿ ದರ್ಪದ ರೀತಿಯಲ್ಲಿ ನಮ್ಮ ಮೇಳದಲ್ಲೇ ಗಣಪತಿ ದೇವರಿದ್ದಾರೆ, ಮಂಜುನಾಥನ ಸನ್ನಿಧಾನ ಇದೆ, ಮತ್ತು ಅಲ್ಲಿ ಬಂದು ಮಾಡಲಿಕ್ಕೆಲ್ಲ ನಮಗೆ ಪುರ್ಸೊತ್ತಿಲ್ಲ, ನಮಗೆ ಸಮಯದ ಕೊರತೆ ಇದೆ ಎನ್ನುವಂಥದ್ದನ್ನು, ಇದು ನನ್ನ ತಂದೆಯವರಿಂದ ಹಿರಿಯರು ಆ ಸಮಯದಲ್ಲಿದ್ದವರು ಹೇಳಿದಂಥ ಮಾತು. ಇದು ಬರಲಿಕ್ಕೆ ಒಪ್ಪಲಿಲ್ಲ. ಅದೇ ವರ್ಷ ಕೊನೆ 6 ವರ್ಷ ಸತತವಾಗಿ ಇಲ್ಲಿ ಬಂದರೂ ಕೂಡ ಅವರಿಗೆ ಇಲ್ಲಿ ಆಟ ಆಡಲಿಕ್ಕೆ ಬಿಡಲಿಲ್ಲ ಗೋಪಾಲಕೃಷ್ಣ. ಪ್ರತಿ ವರ್ಷ ಮಳೆ ಅಥವಾ ಏನಾದರೂ ಕಾರಣ ಹೇಳಿ ಆಟ ಕ್ಯಾನ್ಸಲ್. ಲಾಸ್ಟಿಗೆ ಇದೆಲ್ಲ ಗೊತ್ತಾಗಿ ಹೆಗಡೆಯವರ ಸನ್ನಿಧಾನಕ್ಕೂ ಗೊತ್ತಾಗಿ ಕ್ಷಮಾಪಣೆ ಕೇಳಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಮುದ್ರ ಮಥನ ಆಟ ಆಡಲಿಕ್ಕೆ ನಿಶ್ಚಯ ಮಾಡಿದರು. ಆನೆ ಬಂದಿದೆ, ಇದೆಲ್ಲ ಬಂದಿದೆ. ಇದೆಲ್ಲ ಆಗಿ ಕೂಡ ಕೃಷ್ಣನ ಅವನ ಒಂದು ಆಟವನ್ನು ಆಡಿಬಿಟ್ಟ. ಸಿರಿಯ ಹೊಳೆಗೆ ಮುಟ್ಟುವಾಗ ಅವರದ್ದೊಂದು ಟೆಂಟಿನ ಒಂದು ಲಾರಿ ಪಲ್ಟಿ. ಈ ರೀತಿಯ ಕಾರಣಿಕ ಪುರುಷನಾದಂಥ ಗೋಪಾಲಕೃಷ್ಣ ದೇವರು. ಹಣವಂತ ಇಲ್ಲಿ ಮುಖ್ಯ ಅಲ್ಲ, ಅವನ ಹೃದಯ ಶ್ರೀಮಂತಿಕೆ. ಆ ಹೃದಯದಲ್ಲಿ ಯಾರು ಅವನನ್ನು ಕರೀತಾರೆ ಅವರಿಗೆ ಸದಾ ಅವರವರು ಕೇಳಿದಂಥ ವರವನ್ನು ಕೊಡುವಂಥ ಶ್ರೀಕೃಷ್ಣ ಪರಮಾತ್ಮ. ಅವ ಯಾರ ರೀತಿಯಲ್ಲಿ ಇಲ್ಲಿ ವಿಜೃಂಭಿಸ್ತಾನೆ ಅಂತ ಹೇಳಿದರೆ, ಈ ಬ್ರಹ್ಮಕಲಶ ಕಳೆದ ನಂತರ ಮಕ್ಕಳಾಗದವರಿಗೆ ಪ್ರಾರ್ಥನೆ ಮಾಡಿದರೆ, ಅದೇ ರೀತಿ ಮಕ್ಕಳು ಮಣ್ಣು ತಿನ್ನುವುದಿದ್ರೆ ಅವನ ವಿಶೇಷ ಅನುಗ್ರಹವನ್ನು ಅವ ತೋರಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಶಮನಾಡಿಗರನ್ನು ವಿಮರ್ಶೆ ಮಾಡುವುದಲ್ಲ, ಇಂಥ ಒಂದು ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಈ ಅಳಿದುಕೊಂಡು ಹೋಗುವಂಥ ಈ ಕಲೆಯಾದಂಥ ಹರಿಕತೆ, ಭದ್ರಗಿರಿ ಅಚ್ಯುತದಾಸರಂಥ ಮಹಾನ್ ಪುರುಷರು ಕೂಡ ನಮ್ಮ ಕುಂಬಳೆ ಮಣ್ಣಿಗೆ ಬಂದು ಹರಿಕತೆಯನ್ನು ಮಾಡಿದ್ದು ನಾವು ಸಣ್ಣ ಪ್ರಾಯದಲ್ಲಿ ನೋಡಿದ್ದೇವೆ. ಅವರ ಹರಿಕತೆಗೆ ಎಲ್ಲಿಂದೆಲ್ಲ ಜನ ಬರ್ತಾ ಇದ್ರು. ಹೀಗಿರುವಾಗ ನಾವು ಸುಮ್ಮನೆ ಹಿಂದೂಗಳಾಗಿದ್ದುಕೊಂಡು ನಾವು ಹಿಂದೂಗಳು, ಈಗಾಗಲೇ ಮೂಕಾಂಬಿಕಾ ದೇವಸ್ಥಾನದವರು ಹೇಳಿದರು, ಕೇವಲ ದೇವಸ್ಥಾನ ಕಟ್ಟುವುದರಿಂದ, ದೇವಸ್ಥಾನಗಳನ್ನು ಖರ್ಚು ಮಾಡುವುದರಿಂದ ನಮ್ಮ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಧರ್ಮವನ್ನು ಉಳಿಸಬೇಕಾದ್ರೆ ನಾವು ಪ್ರಯತ್ನ ಮಾಡಬೇಕು. ಧರ್ಮವನ್ನು ಉಳಿಸುವುದಂದರೆ ಮನೆ ಮನೆಗೆ ಹೋಗುವ ರೀತಿಯಲ್ಲ. ನಮ್ಮ ಮಕ್ಕಳಲ್ಲಿ ಆ ಧರ್ಮದ ಬೋಧನೆಯನ್ನು ಇಂಥ ಕಾರ್ಯಕ್ರಮಗಳ ಮೂಲಕ, ಹರಿಕತೆಯ ಮೂಲಕ, ನಾನು ಮೊನ್ನೊಂದು ದಿವಸ ಬಂದು ನೋಡಿದೆ, ಸಣ್ಣ ಮಗು ಕೂಡ ಒಂದು ಕಥೆಯನ್ನು ಹೇಳುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಹರಿಕತೆ.
ಅವರು ಎಷ್ಟು ಶ್ರಮ ಪಟ್ಟಿರ್ಬೋದು ಆ ಮಗುವನ್ನು. ಒಂದು ತಾಯಿಗೆ ಮನೆಯಲ್ಲಿ ಸರಿಯಾಗಿ ಲೈನಿಗೆ ತರಲಿಕ್ಕೆ ಆಗುವುದಿಲ್ಲ. ಒಂದು ಶಾಲೆಯಲ್ಲಿ ಹೇಳಿದ ಪಾಠವನ್ನು ಮನೆಯಲ್ಲಿ ರಿವಿಷನ್ ಮಾಡಿಸಲಿಕ್ಕೆ ಆಗುವುದಿಲ್ಲ. ಈ ರೀತಿ ಇರುವಾಗ ಶಮ್ನಾಡಿಗರು ಮಕ್ಕಳನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ವೇದಿಕೆಯಲ್ಲಿ ಹತ್ತಿಸಿ ಒಂದು ಕಥೆಯನ್ನು ಹೇಳಿಸುವಂಥ ಪರಿ ಇದೆಯಲ್ಲ, ಬಹಳಷ್ಟು ಗೋಪಾಲಕೃಷ್ಣನ ಅನುಗ್ರಹ ಅವರ ಮೇಲಿದೆ. ಯಾಕೆ ಅಂತ ಹೇಳಿದರೆ ಆ ಕಲಿತಂಥ ಈ ಸಂಸ್ಥೆಗೆ ಬಂದಂಥ ಯಾವುದೇ ಮಗು ಇದ್ದರೂ ಕೂಡ ಒಳ್ಳೆಯ ಸಂಸ್ಕಾರವನ್ನೇ ಹೊಂದುತ್ತದೆ. ಈಗ ಇತ್ತೀಚೆಗೆ ನಾವು ನೋಡ್ತಿರ್ಬೋದು, ಎಲ್ಲ ಧರ್ಮ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದೇವೆ. ಇವತ್ತು ಎಲ್ಲಿಗೆ ಮುಟ್ಟಿದೆ? ಈಗಾಗಲೇ ಸಮಯದ ಅಭಾವ ಇದೆ ಅಂತೇಳಿ ಹೇಳಿದ್ದಾರೆ. ಯಾವ ರೀತಿಗೆ ಮುಟ್ಟಿದ್ದೇವೆ ನಾವು? ನಮ್ಮ ಸಂಸ್ಕೃತಿ ಎಲ್ಲಿಗೆ ಮುಟ್ಟಿತು? ಹೆಣ್ಣು ಮಕ್ಕಳು, ತಾಯಂದಿರು ಯಾವ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಬೆಳೀತಾ ಇದೆ. ನಿನ್ನೆ ತಾನೇ ಇವತ್ತು ಪತ್ರಿಕೆಯಲ್ಲಿ ನೋಡುವಾಗ ಬೇಸರ ಆಗ್ತಾ ಇದೆ. ಒಂದು ಹೆಣ್ಣು ಮಗು ಯಾವ ರೀತಿಯಲ್ಲಿ ಆ ಪ್ರಾಯದ ಆ ಇದರಲ್ಲಿ ಎಲ್ಲಿಯವರೆಗೆ ನಮ್ಮ ಧರ್ಮವನ್ನು ತ್ಯಜಿಸಿ ಅನ್ಯ ಧರ್ಮಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ, ಅದನ್ನು ವಿರೋಧಿಗಳು ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ನಿವಾರಿಸಬೇಕಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು, ಅದೇ ರೀತಿ ನಮ್ಮ ಧರ್ಮದ ಪ್ರಚಾರ ಈ ರೀತಿಯಲ್ಲಿ ಮಾಡಿದರೆ ಮಾತ್ರ. ಇವತ್ತು ಬಹಳಷ್ಟು ಹಣ ಎಲ್ಲರ ಹತ್ರ ಇದೆ, ಸ್ವಂತಕ್ಕೆ ಬೇಕಿದ್ರೆ ಎಷ್ಟನ್ನು ನಾವು ಖರ್ಚು ಮಾಡ್ತಾ ಇದ್ದೇವೆ. ಶಮ್ನಾಡಿಗರೆ ಹಣ ಕೊಡಿ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇಲ್ಲ. ಇಂಥ ಒಂದು ಧರ್ಮ ಪ್ರಚಾರಕ್ಕೆ ಬೇಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ನಾವು ಕೂಡ ಪ್ರೋತ್ಸಾಹಿಸಬೇಕು. ಯಾಕೆ ಅಂತ ಹೇಳಿದರೆ ಒಂದು ವಾರದಿಂದ ಪಾಪ ಗಂಡ ಹೆಂಡತಿ ಮಕ್ಕಳು ಅವರ ಶಿಷ್ಯಂದಿರು ಇಷ್ಟು ಕಾರ್ಯಕ್ರಮಗಳನ್ನು ನೀಡುವುದಿದ್ರೂ ಕೂಡ ಸ್ವಲ್ಪವೇ ಒಂದು ಮಾತ್ರ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ರೀತಿ, ಇದನ್ನು ಬದಲಿಸಬೇಕು. ನಾವು ಮನೆ ಸಂಪರ್ಕ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನರನ್ನು ನಾವು ಆಕರ್ಷಿಸಿದರೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ 48 ದಿವಸಗಳ ಕಾಲ ಭಜನೆ ಮೂಲಕ ನಮಿಸಿ, ಅದರ ನಂತರ ಮೊನ್ನೆ ಬ್ರಹ್ಮಕಲಶದವರೆಗೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಆ ಗೋಪಾಲಕೃಷ್ಣನನ್ನು ಉಳಿಸಲಿಕ್ಕೆ ಸಾಧ್ಯ ಆಗಿದ್ದರೆ, ಇಂಥ ಒಂದು ಕಾರ್ಯಕ್ರಮಗಳಿಗೆ ಎಲ್ಲ ಈ ಪ್ರದೇಶದ ಹಿಂದೂ ಬಾಂಧವರನ್ನು ಪ್ರತಿಯೊಂದು ಮನೆಯಿಂದ ಒಬ್ಬರು ಭಾಗವಹಿಸಲಿಕ್ಕೆ ನಾವೆಲ್ಲರೂ ಶ್ರಮ ಪಡಬೇಕು. ಈ ಕಾರ್ಯಕ್ರಮವನ್ನು ಕಣಿಪುರ ಉತ್ಸವವಾಗಿ ಮಾರ್ಪಡಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಬೇಕು ಎನ್ನುವಂಥ ಕೋರಿಕೆಯನ್ನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಮ್ನಾಡಿಗ ಅವರಿಗೆ ಬಹಳಷ್ಟು ನಾವು ಬಾಯಿಯಿಂದ ಹೇಳಿ ನೀವು ಒಳ್ಳೆಯದಾಗುವುದಲ್ಲ. ಗೋಪಾಲಕೃಷ್ಣನ ಅನುಗ್ರಹ ನಿಮ್ಮ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾವುದೇ ಒಂದು ವ್ಯಕ್ತಿ ಒಳ್ಳೆಯದಾಗಬೇಕಿದ್ರೆ ಮನೆಯಲ್ಲಿದ್ದಂಥ ಹೆಂಡತಿ ಇದಕ್ಕೆ ಪೂರಕವಾಗಿರಬೇಕು. ನಮ್ಮ ಮನೆಯಲ್ಲಿದೆ, ನಾವೊಂದು ಕೆಲಸ ಮಾಡೋದಿದ್ರೆ ಅದಕ್ಕೆ ಉಲ್ಟ, ಅದು ಯಾಕೆ ಮಾಡ್ತೀರಿ, ಅದು ಹಣ ಖರ್ಚಲ್ವಾ, ನೀವು ಯಾಕೆ ಮಾಡೋದು, ನಮ್ಮ ಮಕ್ಕಳಿಗೆ ಸಿಕ್ಕುವುದು ಹೋಗ್ತದಲ್ವಾ ಎನ್ನುವಂಥ ಚಿಂತನೆ ಬರ್ತದೆ ಈಗಿನ ಕಾಲದಲ್ಲಿ. ಆದರೆ ಇವರ ಮನೆಯಲ್ಲಿ ಆ ರೀತಿಯಲ್ಲಿಲ್ಲ. ಈಗ ಹೆಣ್ಣು ಮಕ್ಕಳು ಕೂಡ, ಅವರಿಗೆ 2 ಪುತ್ರಿಯರು, ಅವರು ಕೂಡ ಹರಿಕತೆಯನ್ನು ಕಲಿತು ವ್ಯಾಸಂಗ ಮಾಡಿ ಅದೇ ದಾರಿಯಲ್ಲಿ, ತಂದೆಯವರು ಹೇಳಿದಂಥ ಅದೇ ದಾರಿಯಲ್ಲಿ ನಡೆಯುವಂಥ ಒಂದು ಸಂಸಾರ, ತುಂಬ ಸಂಸಾರ. ಈ ರೀತಿಯಲ್ಲಿ ಇಂಥ ಒಂದು ಸಂಸಾರ ಯಾವುದರಲ್ಲಿ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೆಂಡತಿಯನ್ನು ಹರಿಕತೆಯಲ್ಲಿ ತೊಡಗಿಸಿದ್ದಾರೆ, ಮಕ್ಕಳನ್ನು ಹರಿಕತೆಯಲ್ಲಿ ತೊಡಗಿಸಿದ್ದಾರೆ, ಇವರು ಸೇರಿಕೊಂಡಿದ್ದಾರೆ, ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ರು. ಇದೆಲ್ಲ ಅದು ಗೋಪಾಲಕೃಷ್ಣ ದೇವರು ಇವರ ಹತ್ರ ಮಾಡಿಸುವಂಥ ಸೇವೆ. ಇದಕ್ಕೆಲ್ಲರೂ ನಾವು ಭಾಗ್ಯಶಾಲಿಗಳು, ಅವರನ್ನು ನಾವು ಪಡೆದಂಥ ನಾವು ಭಾಗ್ಯಶಾಲಿಗಳು. ವ್ಯಕ್ತಿ ಎಷ್ಟೇ ಇದ್ದರೂ ಕೂಡ ಅವರಿಗೆ ಒಂದು ಮರಣ ಎನ್ನುವಂಥದ್ದಿದೆ. ಈ ಮರಣಕ್ಕಿಂತ ಮೊದಲು ನಾವು ಮಾಡಿದ್ದು ಮಾತ್ರ ಉಳಿಯುವಂಥದ್ದು. ಈಗಾಗಲೇ ಟೀಚರ್ ಬಹಳಷ್ಟು ಒಳ್ಳೆಯ ಒಂದು ಕಥೆಯನ್ನು ಹೇಳಿದರು. ಯಾವುದನ್ನು ನಮಗೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ನಾವು ಮೊನ್ನೆ ನೋಡಿದ್ದೇವೆ, ವಯನಾಡಿನಲ್ಲಿ ಏನು ಮಾಡಿದರು, ಹಣ ತೆಗೆದಿಟ್ರು, ಚಿನ್ನ ತೆಗೆದಿಟ್ರು, ಮನೆ ಕಟ್ಟಿದ್ರು, ಯಾವುದೂ ಬರಲಿಲ್ಲ ನಮಗೆ. ಕಡೆಗೆ ಶವವನ್ನು ಕೂಡ ಯಾವ ರೀತಿಯಲ್ಲಿ ಇವತ್ತು ದಫನ ನಮ್ಮ ಕ್ರಿಯೆಯ ಮೂಲಕ ಮಾಡಿದ್ರು, ಅದನ್ನು ಯಾವ ರೀತಿಯಲ್ಲಿ ಹೊರ ತೆಗೆದ್ರು ಎನ್ನುವಂಥದ್ದನ್ನು ನಾವು ಚಿಂತನೆ ಮಾಡಿ, ಇದನ್ನೆಲ್ಲ ನೆನಪಿಸಿದರೆ ನಮಗೆ ಯಾವುದೂ ಅಗತ್ಯ ಇಲ್ಲ. ನಾವು ಬರುವಾಗ ಬತ್ತಲೆ, ಹೋಗುವಾಗ ಕತ್ತಲೆ, ಈ ರೀತಿಯಲ್ಲಿ ಎಲ್ಲರೂ ಚಿಂತನೆ ಮಾಡಿದರೆ ನಮ್ಮ ಸಮಾಜ ಬಹಳಷ್ಟು ಒಳ್ಳೆಯ ರೀತಿಗೆ ಮುಟ್ಟಬಹುದು. ಅದೇ ರೀತಿ ಶಮ್ನಾಡಿಗರ ಈ ಕಾರ್ಯವನ್ನು ಈ ನಮ್ಮ ಕಣಿಪುರ ಸೀಮೆಯೇ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಇನ್ನೂ ಕೂಡ ಭವಿಷ್ಯತ್ತಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನೀಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವರ ಕೈಯನ್ನು ಬಲಪಡಿಸೋಣ. ಆ ಗೋಪಾಲಕೃಷ್ಣ ದೇವರು ಇಂಥ ಸೇವೆಗೆ ಅವರಿಗೆ ಆಯುರಾರೋಗ್ಯ ಸಕಲ ಸಂಪತ್ತು ಸುಖವನ್ನು ಕೊಡಲಿ ಅನ್ನುವಂಥ ಆರೈಕೆಯನ್ನು ಹಾರೈಸ್ತಾ ಈ ಸಂದರ್ಭವನ್ನು ಒದಗಿಸಿದಂಥ ನಿಮಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಾವು ಹೋಗಿ ಕೇಳಿದ್ದೇವೆ,
ಸ್ವಾಮಿ ನಮಗೆ ಧನ ಸಹಾಯ ಮಾಡಬೇಕು, ನಾವು ಹರಿಕಥಾ ಸಪ್ತಾಹ ಮಾಡ್ತೇವೆ ಅಂತ. ಆದರೆ ನಾವು ಇತ್ತೀಚೆಗಿನ ವರ್ಷಗಳಲ್ಲಿ ನಾವು ಕೇಳುವುದನ್ನು ಬಿಟ್ಟು ಬಿಟ್ಟಿದ್ದೇವೆ. ಅವರೇ ಕೇಳ್ತಾರೆ, ನಿಮ್ಮ ಹರಿಕಥಾ ಸಪ್ತಾಹ ಯಾವಾಗ? ನಮ್ಮನ್ನು ಮರಿಬೇಡಿ, ನಾವು ಬರ್ತೇವೆ, ನಾವು ನಮ್ಮಿಂದ ಅದು ಸಹಾಯ ಮಾಡ್ತೇವೆ, ನೀವು ಮಾಡ್ತೀರಲ್ಲ, ನಮ್ಮ ಬೆಂಬಲ ಇದೆ ಅಂತ. ಅದು ಈ ವರ್ಷದ ಮಟ್ಟಿಗಂತೂ ಅಕ್ಷರಶಃ ಸತ್ಯ. ವಿಪರೀತ ಮಳೆಯ ಕಾರಣದಿಂದ ಯಾವುದೇ ಪೋಷಕರಿಗೂ ಹೆಚ್ಚು ಮನೆಯನ್ನು ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಆಮಂತ್ರಣ ಪತ್ರಿಕೆ ಆದದ್ದು ವಿತರಣೆ ಆಗಬೇಕಲ್ಲ ಎಂಬ ಉದ್ದೇಶದಿಂದ ಅವರವರ ಮನೆಯ ಪಕ್ಕದಲ್ಲಿರುವ ಮನೆಗಳಿಗೆ ಮಾತ್ರ ಹೋಗಿದ್ದಾರೆ. ಮತ್ತೆ ಆಮಂತ್ರಣ ಕೊಟ್ಟದ್ದು ಹೇಗೆ? ಮೋನಣ್ಣ, ನಾಡಿದಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಬನ್ನಿ ಆಯ್ತಾ, ಇಷ್ಟೇ ನಮ್ಮ ಆಮಂತ್ರಣ. ಪ್ರತಿಯೊಬ್ಬರು ಇದೇ ರೀತಿ ಕರೆದದ್ದು. ನಮಗೆ ಇಷ್ಟು ಜನ ಧಾರಾಳ ಸಾಕು, ನಮ್ಮ ಕಾರ್ಯವನ್ನು ಮೆಚ್ಚಿ ಬಂದಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಮೇಲೆ ಅಭಿಮಾನ ಇರುವವರು ನಮ್ಮ ಕಾರ್ಯವನ್ನು ಖಂಡಿತ ಮೆಚ್ಚಿ ಪ್ರೋತ್ಸಾಹಿಸುತ್ತಾರೆ ಎಂಬ ಮಾತುಗಳನ್ನು ಹೇಳುತ್ತಾ, ಇನ್ನು ಮುಂದೆ ನೋಡಿ, ನಮಗೆ ಇಷ್ಟು ಸಹಕಾರವನ್ನು ಕೊಟ್ಟವರು ನಮ್ಮ ಕೀರ್ತನಾರ್ಥಿಗಳ ಹೆತ್ತವರು ಮತ್ತು ಮಕ್ಕಳು. ಅವರ ಕೋರಿಕೆಯನ್ನು ನಾವು ಮನ್ನಿಸಲೇಬೇಕು. 10 ನಿಮಿಷ ವೇದಿಕೆಯನ್ನು ನಮಗಾಗಿ ಬಿಟ್ಟು ಕೊಡಲೇಬೇಕು ಎಂಬ ಕಟ್ಟಪ್ಪಣೆಯಾಗಿದೆ ನಮ್ಮ ಮಕ್ಕಳ ಹೆತ್ತವರದ್ದು. ಆದ ಕಾರಣ 10 ನಿಮಿಷಗಳ ಕಾಲ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೇವೆ. ಅವರು ಏನೋ ಮಾಡ್ತಾರಂತೆ, ಕಾದು ನೋಡೋಣ. ಗುರುವೇ ಗುರುವೇ ನಿಮಗೆ ಇದೋ ವಂದನೆ, ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ನಮ್ಮೆಲ್ಲರ ಪ್ರೀತಿಯ ದ್ಯೋತಕದ ಗುರುವಂದನೆ. ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ಹರಿಕಥೆಯ ರಂಗವ ಬೆಳೆಸಿ ಮರೆಯಲಾಗದ ಸಾಧನೆ ನಡೆಸಿ, ಗುರುಪತ್ನಿಯ ಜೊತೆಗೆ ನೆಲೆಸಿ ಯಮಗೆ ಗುರುಕುಲದ ಅನುಭವವನ್ನು ಕೊಡಿಸಿ, ಕೀರ್ತನ ಕುಟೀರವೆಂದು ಹೆಸರಿಸಿ ಹರಿಕೀರ್ತನೆ ಸೊಬಗನು ಹರಡಿಸಿ, ಅರ್ಥಪೂರ್ಣ ವಿಷಯ ಚಿಂತನೆಯನ್ನು ಸಮರ್ಥವಾಗಿ ಧಾರೆ ಎರೆಯುವ ನಿಮಗೆ ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ಮನದಲ್ಲಿ ಕಲ್ಮಶವಿಷ್ಟಿಲ್ಲದೆ, ಗುಣದಲ್ಲಂತೂ ದ್ವೈತಗಳಿಲ್ಲದೆ, ನೆನೆದು ಬಂದ ಶಿಷ್ಯ ಸರ್ವರನು ತನ್ನ ಮಕ್ಕಳ ತೆರದಿ ಕಾಣುತ್ತಾ, ಮುನಿವರದದ ಅಂಕಿತವಿರಿಸಿ ಅನವರತವು ಕೀರ್ತನೆ ರಚಿಸಿ, ಅನೇಕಾನೇಕ ಶಿಷ್ಯರ ಮೆರೆಸಿ ಜನಮನ್ನಣೆ ಪ್ರೀತಿ ಗಳಿಸಿದ ನಿಮಗೆ ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ಗುರುವೇ ಗುರುವೇ ನಿಮಗೆ ಇದೋ ವಂದನೆ. ಅಜ್ಞಾನದಿಂದ ಗೈದ ತಪ್ಪುಗಳ ಮನ್ನಿಸುತ್ತ, ನಿಮ್ಮ ಸುಜ್ಞಾನದ ಭಂಡಾರವನೆ ಯಮಗೆ ದೊರಕಿಸುತ್ತ, ಸಮಯ ಪ್ರಜ್ಞೆ ಮಹತ್ವವ ದಿನವೂ ಬೋಧಿಸುವ ನಿಮಗೆ ಕೃತಜ್ಞ ಪೂರ್ವರಾಗಿ ಸಲ್ಲಿಸುವ ಗುರುವಂದನೆ. ಕೃತಜ್ಞ ಪೂರ್ವರಾಗಿ ಸಲ್ಲಿಸುವ ಗುರುವಂದನೆ. ಕೃತಜ್ಞ ಪೂರ್ವರಾಗಿ ಸಲ್ಲಿಸುವ ಗುರುವಂದನೆ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಕಣಿಪುರದ ಕೀರ್ತನ ಕುಟೀರದ 13ನೇ ವಾರ್ಷಿಕೋತ್ಸವವನ್ನು ನಾವಿಂದು ನಡೆಸ್ತಾ ಇದ್ದೇವೆ. ಹಾಗೆ ಈ ಒಂದು ವಾರದ ಕೀರ್ತನೋತ್ಸವಕ್ಕೆ ಕೀರ್ತನೋತ್ಸವವು ಈಗ ಮುಕ್ತಾಯದ ಹಂತದಲ್ಲಿದೆ. ಹಾಗೆ ಸಮಾರಂಭಕ್ಕಾಗಿ ಎಲ್ಲರೂ ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಕೋರಿಕೆಯ ಮೇರೆಗೆ ನಮ್ಮ ಹರಿಕಥಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಮಹಾಬಲ ಶೆಟ್ಟರು ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಆದಂತಹ ಮಧುಸೂದನ ಅಯ್ಯರಿದ್ದಾರೆ. ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ಪದ್ಮಾವತಿ
ಐಲ್ ಇದ್ದಾರೆ. ಹಾಗೆಯೇ ನಮ್ಮ ಊರಿನವರೇ ಆದಂತಹ ಗಣೇಶೋತ್ಸವದ ಪ್ರಧಾನ ಸಂಚಾಲಕರಾದಂತಹ ಶಂಕರ ಆಳ್ವ ಕೋಟೆಕಾರ್ ಅವರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಕೀರ್ತನ ಕುಟೀರದ ಪುಟಾಣಿಗಳ ಹಾಗೂ ಅವರ ಹೆತ್ತವರ ಪರವಾಗಿ ಗುರುವಂದನೆಯನ್ನು ಮಾಡಲು ನಾವು ನಿಶ್ಚಯಿಸಿರುತ್ತೇವೆ. ತಾಯಿ ಜೀವ ನೀಡಿದರೆ ಗುರು ಜೀವವನ್ನೇ ನೀಡುತ್ತಾನೆ ಎಂಬುದಕ್ಕೆ ನಮ್ಮ ಗುರುಗಳು ಗುರುಪತ್ನಿಯು ಒಂದು ಅತ್ಯಮೋಘವಾದಂತಹ ಒಂದು ಉದಾಹರಣೆ. ಕೀರ್ತನ ಕುಟೀರದಲ್ಲಿರುವಂತಹ ಪುಟಾಣಿ ಮಕ್ಕಳ ತಿಳಿಯಾದ ಮನದಲ್ಲಿ ತಿಳಿವನ್ನು ತುಂಬಿ ಆ ನಿಷ್ಕಲ್ಮಶವಾದಂತಹ ಹೃದಯದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಪೋಷಿಸಬೇಕೋ ಆ ರೀತಿಯಲ್ಲಿ ಪೋಷಿಸಿ ತಮ್ಮ ಹರಿಕಥಾ ಕಲೆಯು ಮುಂದೆ ಉದ್ದೀಪನಗೊಳ್ಳಬೇಕು, ಒಳ್ಳೆ ರೀತಿಯಿಂದ ಮುಂದೆ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಕಲಾಪ್ರೇಮಿಯಾಗಿರುವಂತಹ ಅವರ ಕಲಾರತ್ನ ಶಮ್ನಾಡಿಗ ಹಾಗೂ ಶಮ್ನಾಡಿಗ ದಂಪತಿ ವಿಜಯಲಕ್ಷ್ಮಿ ಶಮ್ನಾಡಿಗರವರು ಅಲ್ಲದೆ ಅವರ ಮನೆಯಲ್ಲಿರುವ ಎಲ್ಲರೂ, ಶಾಂಭವಿ ಪ್ರಾಣೇಶ್ ಆಗಿರಬಹುದು, ವೈಭವಿ ಆಗಿರಬಹುದು, ನಮ್ಮ ಕೀರ್ತನ ಕುಟೀರದ ಕೀರ್ತನಾರ್ಥಿಗಳಿಗೆ ಅವರು ತಾಯಿಯೂ ಆಗಿದ್ದಾರೆ, ತಂದೆಯೂ ಆಗಿದ್ದಾರೆ, ಗುರುಗಳು ಆಗಿದ್ದಾರೆ. ಯಾವುದೇ ಸಮಯದಲ್ಲಿ ಅವರು ಸಮಯ ಇಲ್ಲದಿದ್ದರೂ ಸಮಯವನ್ನು ಮಾಡಿಕೊಂಡು ಈ ಕೀರ್ತನೋತ್ಸವಕ್ಕಾಗಿ ಎಷ್ಟು ದುಡಿದಿದ್ದಾರೆ ಎಂಬುದು ಎಲ್ಲೂ ಲೆಕ್ಕ ಹಾಕಿ ಇಟ್ಟಿಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಇವೆಲ್ಲವನ್ನು ಒಬ್ಬನೇ ಸಾಧಿಸುವಂತಹ, ಒಂದೇ ಮನೆಯಲ್ಲಿ ಸಿಗುವಂತಹ ಭಾಗ್ಯ ನಮ್ಮ ಕೀರ್ತನ ಕುಟೀರದ ಮಕ್ಕಳಿಗೆ ಇದೆ. ಅಂತಹ ನಮ್ಮ ಶ್ರದ್ಧೆಯ ಗುರುಗಳಿಗೆ ವಂದನೆಗಳು. ನಿನ್ನೆ ನಮ್ಮ ಶಾಂಭವಿ ಪ್ರಾಣೇಶ್ ಅವರು ಹರಿಕಥೆಯಲ್ಲಿ ಹೇಳಿದ್ದಾರೆ, ಹರಿದಾಸರು ಇಹ ಮತ್ತು ಪರಗಳ ಸಂಬಂಧವನ್ನು ನಮಗೆ ತಿಳಿಸುವವರು. ಈ ಪುಟಾಣಿ ಮಕ್ಕಳಿಗೆ ಇಹ ಪರ ಸಂಬಂಧವನ್ನು ಹೇಗೆ ತಿಳಿಸುವುದಪ್ಪ ಅಂದರೆ, ಸಣ್ಣ ಪ್ರಾಯದಲ್ಲಿಯೇ ಅವರಿಗೆ ಈ ರೀತಿಯ ಜ್ಞಾನವನ್ನು ಒದಗಿಸಿದರೆ ಅವರಿಗೆ ಯಾವಾಗ ಬುದ್ಧಿ ಬರ್ತದೋ ಆಗ ಅವರು ವಿಚಾರವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಆಗ ತಾವು ಏನು ಮಾಡಬಹುದು, ಏನು ಮಾಡಬಾರದು ಎಂಬ ವಿಚಾರ ಅವರಿಗೆ ಮನದಟ್ಟಾಗಿರುತ್ತದೆ. ಆದ್ದರಿಂದ ಈ ಸಂಸ್ಕೃತಿಯನ್ನು ಕಲಿಸುವಂತಹ ಈ ಕೀರ್ತನ ಕುಟೀರ ಇನ್ನೂ ಉಜ್ವಲವಾಗಿ ಬೆರೆಯಲಿ, ಪುಟಾಣಿ ಮಕ್ಕಳು ಇನ್ನೂ ಸಹ ಮುಂದೆ ಬಂದು ಹರಿಕಥೆಯನ್ನು ಕಲಿಯುವಂತಾಗಲಿ ಎಂಬುದಾಗಿ ಹಾರೈಸುತ್ತೇನೆ. ಅರ್ಜುನನಿಗೆ ಯಾವ ರೀತಿಯಲ್ಲಿ ಶ್ರೀಕೃಷ್ಣನು ಉಪದೇಶಿಸನೋ ಅದೇ ರೀತಿ ರಾಮನಿಗೆ ವಸಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದಂತಹ ನಮಗೆ ಮರವಾಗುವಂತೆ ಪೊರೆದು ಪೋಷಿಸಿದ ಈ ಗುರುಗಳಿಗೆ ಹಾಗೂ ಗುರು ಪತ್ನಿಯವರಿಗೆ ನಮ್ಮ ಶಿಷ್ಯ ವೃಂದದ ಪರವಾಗಿ ಅವರ ಕಲಾ ಸೇವೆಗೆ ನಾವು ಅರ್ಪಿಸುವಂತಹ ಗುರುವಂದನೆ. ನಮ್ಮ ಕೀರ್ತನ ಕುಟೀರದ ಎಲ್ಲ ಕೀರ್ತನಾರ್ಥಿಗಳು ಗುರುಗಳ ಎಡಭಾಗ ಹಾಗೂ ಬಲಭಾಗದಲ್ಲಿ ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ತೇನೆ. ಮೊದಲಾಗಿ ಗುರುಗಳಿಗೆ ವಿಜಯಲಕ್ಷ್ಮಿ ಶಮ್ನಾಡಿಗ ಇವರಿಗೆ ಶಾಲನ್ನು ಹೊದಿಸಬೇಕು ಎಂಬುದಾಗಿ ದಿನೇಶ್ ಸರ್ ಹಾಗೂ ರಾಮನಾಥ್ ಸರ್ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕೀರ್ತನ ಕುಟೀರದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸ್ಟೇಜಿಗೆ ಬರಬೇಕು. ಫಲಪುಷ್ಪವನ್ನು ಸಮರ್ಪಿಸಲು ರಾಧಾಕೃಷ್ಣ ತುಂಗ ಹಾಗೂ ಕಿರುಕಾಣಿಕೆಯನ್ನು ಸಲ್ಲಿಸುವುದಕ್ಕಾಗಿ ಶಿವರಾಮಾಯಣ್, ರಾಜೇಶ್ವರಿ, ಸ್ಮಿತಾ ಹಾಗೂ ಎಲ್ಲ ಕೀರ್ತನ ಕುಟೀರದ ಪೋಷಕರು ಮುಂದೆ ಬರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕೀರ್ತನಾರ್ಥಿಗಳ ಪೋಷಕರು
ಮಾಡಿದಂತಹ ಪೂಜ್ಯ ಗುರುಗಳಿಗೂ ಹಾಗೆ ಶಾರದಾ ಮಾತೆಯ ಸೇವೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಹಾಗೆ ಹೃದಯ ತುಂಬಿ ಬಂದಾಗ ಮಾತುಗಳು ಹೊರಡುವುದಿಲ್ಲ. ಇದು ಭಾವನೆಗೆ ಸಂಬಂಧಪಟ್ಟಂತಹ ವಿಚಾರ. ಮಕ್ಕಳ ಹೃದಯದಲ್ಲಿ ಆ ಭಾವನೆಗಳು ತುಂಬಿದಾಗ ಯಾವ ರೀತಿಯಲ್ಲಿ ಅದನ್ನು ವ್ಯಕ್ತ ಮಾಡಬೇಕು ಅಂತ ಹೇಳುವಂತಹ ಜಿಜ್ಞಾಸೆ ಬಂದಾಗ ಗುರುವಿನ ಪಾದಕ್ಕೆ ತಮ್ಮ ಶ್ರದ್ಧೆಯನ್ನು ಸಮರ್ಪಣೆ ಮಾಡುವಂಥ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ನಾವೇನು ಮಾಡಿದ್ದಿಲ್ಲ. ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಇಷ್ಟೊಂದು ಮಂದಿ ಹೆತ್ತವರು ಇಷ್ಟು ಮಕ್ಕಳನ್ನು ನಮ್ಮಲ್ಲಿ ಕಳುಹಿಸ್ತಾರೆ ಯಾಕೆ ಅಂತಂದರೆ, ಆ ಮಕ್ಕಳ ಹೃದಯದಲ್ಲಿ ಹರಿಕಥೆ ಕಲಿಯುವಂತಹ ಒಲವು ಅದು ಸಾಕಷ್ಟು ಜಾಗೃತವಾಗಿ ಇದ್ದದ್ದರಿಂದ ಅವರು ಬರ್ತಾರೆ. ಯಾರ ಮನಸ್ಸಿನಲ್ಲಿ ಹರಿಕಥೆ ಎನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಕೂಡ ಸ್ಥಾನಮಾನ ಇಲ್ಲ, ಅವರು ಖಂಡಿತವಾಗಿ ಹರಿಕಥೆ ಕಲೀಲಿಕ್ಕೆ ಬರುವುದೇ ಇಲ್ಲ. ಪ್ರತಿಯೊಂದು ಮಗುವಿನ ಹೃದಯದಲ್ಲಿರುವ ಈ ಹರಿಕಥಾ ಆಸಕ್ತಿಯನ್ನು ತೆಗೆದು ಅದನ್ನು ಅವರಿಗೆ ತೋರಿಸಿಕೊಡುವಂಥ ಕೆಲಸ ಮಾತ್ರ ನಾವು ಮಾಡಿದ್ದು, ಬೇರೇನು ಮಾಡಿದ್ದಿಲ್ಲ. ಆ ಮಕ್ಕಳಿಗೆ ಸಾಕಷ್ಟು ಬೈದಿರ್ಬೋದು. ಕೆಲವು ಮಕ್ಕಳಂತೂ ಅಳ್ತಾ ಅಭ್ಯಾಸ ಮಾಡಿದವರಿದ್ದಾರೆ. ಆದರೆ ಅವರು ಅಳ್ತಾ ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ಆ ಕಾರ್ಯಕ್ರಮ ಕೊಟ್ಟಾಗ ಎದುರಿರುವಂತಹ ಶ್ರೋತೃವೃಂದ ಕೈಚಪ್ಪಾಳು ತಟ್ಟಿ ಬಹಳ ಒಳ್ಳೆಯದಾಗಿದೆ ಅಂತ ಹೇಳುವಾಗ, ಸರ್ ಇನ್ನೊಂದೆರಡು ಪೆಟ್ಟು ಕೊಟ್ಟರು ಅಡ್ಡಿ ಇಲ್ಲ, ಇನ್ನಷ್ಟು ನಾನು ಚಂದ ಮಾಡ್ತೇನೆ ಹರಿಕತೆ ಅಂತ ಹೇಳಿದ ಮಕ್ಕಳು ನಮ್ಮಲ್ಲಿದ್ದಾರೆ. ಒಂದು ಕಲ್ಲಿಗೆ ಎಷ್ಟು ಉಳಿಯ ಪೆಟ್ಟು ಬಿದ್ದರೂ ಕೂಡ ಆ ಪೆಟ್ಟು ನನಗೆ ಬೇಡ ಅಂತ ಹೇಳಿದ ಯಾವೊಂದು ಕಲ್ಲು ಕೂಡ ಇವತ್ತು ಸ್ಥಾನಮಾನ ಪಡೆದದ್ದಿಲ್ಲ. ಯಾವ ಕಲ್ಲು ಪೆಟ್ಟನ್ನು ತಿಂದು ಎಲ್ಲ ಪೆಟ್ಟು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ದೃಢವಾಗಿ ಶಿಲ್ಪಿಯ ಚಾಣದ ಬಡಿತವ ಸಹಿಸಿದ ಕಲ್ಲದು ಮೂರ್ತಿಯ ರೂಪ ಆಯಿತು. ಕಷ್ಟಕ್ಕೆ ಅಂಜಿದ ಕಟ್ಟೆಯ ಕಲ್ಲಿಗೆ ದೇವರ ಪಟ್ಟವೇ ದೂರ ಆಯಿತು ಅಂತ ಏನು ಲಾವಣಿ ಹಾಡಿನಲ್ಲಿ ಹೇಳಿದ್ದಾರೆ. ಪೆಟ್ಟು ತಿಂದು ಬೈಗಳು ತಿಂದು ಅತ್ತಂತಹ ಮಕ್ಕಳು ಇವತ್ತು ವೇದಿಕೆಯಲ್ಲಿ ಬಹಳ ಸೃಷ್ಟಾಭ್ಯವಾಗಿ ಹರಿಕತೆಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಯಾರು ಪೆಟ್ಟೇ ಬೇಡ ಅಂತ ಹೇಳಿದ್ದಾರೆ ಅವರು ನಮ್ಮ ಎದುರು ಬರಲೇ ಇಲ್ಲ. ಬಂದವರು ಸ್ವಲ್ಪ ದಿವಸ ಇದ್ದರು ಮತ್ತು ಹೋದರು. ಆದ ಕಾರಣ ನಾನು ಹೇಳೋದು, ಸ್ವಲ್ಪ ಏನೋ ನಾನು ಬೈದಿರಬಹುದು ಅಥವಾ ಏನೋ ಗದರಿಸಿರ್ಬೋದು, ಮನೆಯವರ ಎದುರು ನೀವೇನು ಅಪ್ರಯೋಜಕರು ಅಂತ ಹೇಳಿರ್ಬೋದು, ನಿಮಗೆ ಹರಿಕತೆ ಕಲೆ ಬರಲಿಕ್ಕಿಲ್ಲ ಅಂತ ಹೇಳಿರ್ಬೋದು. ಆದರೂ ಕೂಡ ನೀವೆಷ್ಟೇ ನನಗೆ ಬೈರಿ, ಎಷ್ಟೇ ನನಗೆ ಹೊಡೆಯಿರಿ, ನಾನು ನಿಮ್ಮ ಪಾದ ಬಿಡುವುದಿಲ್ಲ ಅಂತ ಗಟ್ಟಿಯಾಗಿ ಯಾರು ಹಿಡ್ಕೊಂಡಿದ್ದಾರೆ ಅವರಿಗೆ ಇಲ್ಲಿದ್ದಾರೆ. ಯಾವಾಗ ಆ ಮನಸ್ಥಿತಿ ಬರ್ತದೋ ಆ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಮಾತ್ರ ಇಂತಹ ಕಲೆ ಬೆಳೀಲಿಕ್ಕೆ ಕಾರಣ. ಆದ ಕಾರಣ ನೀವು ಕೊಟ್ಟಂತಹ ಗುರುವಂದನೆಯನ್ನು ಸ್ವೀಕಾರ ಮಾಡಿ ಗುರು ಒಂದು ಸ್ಥಾನದಲ್ಲಿ ನಿಂತುಕೊಂಡು ಶಿಷ್ಯನಿಗೆ ಯಾವ ಸದಾನುಗ್ರಹವನ್ನು ಕೊಡಬೇಕೋ ಆ ಅನುಗ್ರಹವನ್ನು ಕೃಷ್ಣ ಸನ್ನಿಧಿಯಲ್ಲಿ ನಿಮಗೆಲ್ಲರಿಗೆ ನಾನು ನೀಡ್ತಾ ಇದ್ದೇನೆ. ಇನ್ನಷ್ಟು ಕೂಡ ಇಂತಹ ಕಲೆಯನ್ನು ಬೆಳೆಸುವಲ್ಲಿ ಉಳಿಸುವಲ್ಲಿ ನೀವು ಮುಂದಿನ ಹರಿಕಥಾ ರಂಗದ ಹರಿಕಾರರಾಗಿ ಇನ್ನು ಮುಂದೆ ಅದನ್ನು ನಡೆಸಿಕೊಂಡು ಹೋಗುವಂತಹ ನಮ್ಮಂತಹ ಮಹಾಬಲ ಶೆಟ್ಟರಂತಹ ನಮ್ಮಂತಹ ಕಾಲ ಕಳೆದಾಗಲೂ ಕೂಡ ಇನ್ನಷ್ಟು ಹರಿಕಥೆ ಎನ್ನುವುದು ಇನ್ನೆಷ್ಟು ಯಾವತ್ತೂ ಕೂಡ ಅಳಿಯುವುದಿಲ್ಲ ಎನ್ನುವಂತಹ ಆ ಚಿಗುರುತನವನ್ನು ಮತ್ತು ತರುವಂತಹ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಮಗ್ನರಾಗಬೇಕು, ಪಣ ತೊಡಬೇಕು ಅಂತ ಮಾತ್ರ ಈ ಗುರುಸ್ಥಾನದಲ್ಲಿ ಹೇಳುತ್ತಾ ಇಂತಹ ಒಂದು ಗುರು ವಂದನೆಯನ್ನು ಕೊಟ್ಟಂತಹ ನಿಮಗೆ ದೈವಾನುಗ್ರಹವನ್ನು ಆಶಿಸುತ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಇನ್ನು ಮುಂದೆ ಸಭೆಯ ಅಧ್ಯಕ್ಷರಾದಂತಹ ಖ್ಯಾತ ವಕೀಲರಾದಂತಹ ಶ್ರೀಯುತ ಮಹಾಬಲ ಶೆಟ್ಟಿ ಮಂಗಳೂರು ಇವರು ನಮ್ಮನ್ನು ಕುರಿತು ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಹೃನ್ಮನವಾಸಿಯಾದಂತಹ ಕಣಿಪುರದ ಒಡೆಯ ಗೋಪಾಲಕೃಷ್ಣನ ಈ ಪವಿತ್ರ ಮಣ್ಣಿನಲ್ಲಿ ನಾವೆಲ್ಲ ಇವತ್ತು ನಿಂತಿದ್ದೇವೆ ಅವನ ಕೃಪೆಯಿಂದ. ಸಮಯ ಓಡುತ್ತಾ ಇದೆ, ಆದರೆ ನಮಗೆ ಇಲ್ಲಿ ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ. ಇಲ್ಲಿ
ಒಂದು ಹೃದಯ ಸ್ಪರ್ಶಿ ವಾತಾವರಣ. ಈಗ ನಾನು ಅಧ್ಯಕ್ಷ ಭಾಷಣಕ್ಕೆ ಮರೋ ಮುಂಚೆ ನೋಡಿದೆ. ಇದಕ್ಕೆ ಏನು ಎನ್ನಬೇಕು? ಮಕ್ಕಳೆಲ್ಲ ಹೃದಯ ತುಂಬಿ ಗುರುಗಳಿಗೆ ವಂದನೆ ಮಾಡಿದ್ರು. ಶಮನಾಡಿಗರ ದೃಷ್ಟಿಯಲ್ಲಿ ಹೇಳುವುದಿದ್ದರೆ, ನಾನು ಹೇಳುವುದಿದ್ದರೆ, ಇದು ಬಯಸದೇ ಬಂದ ಭಾಗ್ಯ. ಇದೇ ಶಬ್ದವನ್ನು ನಾನು ಉಚ್ಚಾರ ಮಾಡಿದೆ. ಯಾಕಂದರೆ ಅವರು ಕೂತುಕೊಳ್ಳಲು ನನ್ನ ಹತ್ರ ಹೇಳಿದರು, ನನಗೆ ಗೊತ್ತೇ ಇಲ್ಲ ಅಂತ. ಯಾವಾಗಲೂ ನಿಮಗೆ ಗೊತ್ತಿಲ್ಲದೇ ಆಗೋದು ನಿಂತದ್ದು. ಇರಲಿ, ನಾವು ವಿಷಯಕ್ಕೆ ಬರೋದಿಲ್ಲ. ಕೆಲವು ವರ್ಷಗಳ ಮುಂಚೆ ಇಲ್ಲಿ ಒಂದು ಸಣ್ಣ ಗೋಪುರ, ಅಂದರೆ ಒಂದು ಕುಬ್ಜವಾದಂತಹ ಗೋಪುರದಲ್ಲಿ ಸ್ಥಳಾವಕಾಶ ಇಲ್ಲದೆ ಇಲ್ಲಿ ಹರಿಕಥಾ ಸಪ್ತಾಹವನ್ನು ಮಾಡಿಸೋರು ಶಮನಾಡಿಗರು. ಅದಕ್ಕಿಂತ ಮುಂಚೆ ನಾವೇ ಹಲವು ಬಾರಿ ಇಲ್ಲಿ ನಮ್ಮಂಥವ್ರು ಬಂದಿದ್ದೇವೆ. ನಾವು ರಾತ್ರಿ ತಾಳಮದ್ಲಿಗೆ ಅರ್ಥ ಹೇಳಿ ಇಲ್ಲಿ ಮುದುಡಿ ಬಿದ್ದು ಮಲಗಿ ಮತ್ತೆ ಎದ್ದು ಬೆಳಿಗ್ಗೆ ಹೋದದ್ದು ಉಂಟು. ಅದೆಲ್ಲ ಈಗ ಒಂದೊಂದೇ ನೆನಪಾಗ್ತಾ ಉಂಟು. ಆದರೆ ಇವತ್ತು ನಾವು ಈ ನಿಂತಹ ಹರಿಕಥಾ ಸಪ್ತಾಹದ, ಮಕ್ಕಳ ಹರಿಕಥಾ ಸಪ್ತಾಹದ ಕೊನೆಯ ದಿವಸ, ಸಮಾರೋಪದ ದಿವಸ, ಒಂದು ಭವ್ಯ ಸೌಧ, ವಿಕಾಸಯುಕ್ತವಾದಂತಹ ಒಂದು ಭವ್ಯ ಸೌಧದಲ್ಲಿ ನಿಂತಹ ಒಂದು ಕುಳಿತಂತಹ ಅನುಭವ. ಅರ್ಥ ಏನಂದರೆ, ಒಂದು ಆರಾಮವಾಗಿ, ಯಾವುದೇ ರೀತಿಯ ಮುಜುಗರದಿಂದ ಆರಾಮವಾಗಿ ನಾವು, ನಮ್ಮ ಮನಸ್ಸು ದೇಹ ಎಲ್ಲ ಆರಾಮಾಗಿದೆ. ಕಿರೀಟವಿಟ್ಟವಾಗಿ ನಮ್ಮ ಮಾಸ್ಟ್ರು ನಾರಾಯಣ ಮಾಸ್ಟ್ರು, ಸಂಬಲ್ತಿಮಾರು ಹಾಗೂ ನಮ್ಮ ಹಿರಿಯರು, ಧಾರ್ಮಿಕ ಮುಖಂಡರು ಹಲವಾರು ಮಂದಿ ಇಲ್ಲಿ ಇದ್ದೀರಿ. ಅಧ್ಯಕ್ಷೀಯ ಭಾಷಣದಲ್ಲಿ ನಾನು ಹೇಳುವಂಥದ್ದೇನಿಲ್ಲ. ಈಗ ಮಾನ್ಯ ನಮ್ಮ ಶಂಕರಾಳರು ಮತ್ತು ನಮ್ಮ ಪದ್ಮಾವತಿ ಟೀಚರು, ಆಯರ್ ಬಹಳಷ್ಟು ವಿಚಾರ ಹೇಳಿದ್ದಾರೆ. ಕಳೆದ 50 ವರ್ಷಗಳ ಹರಿಕಥಾ ರಂಗದಲ್ಲಿ ಕೃಷಿ ಮಾಡಿದ್ದೋ ದುಡಿದದ್ದೋ ಏನೋ ಉಂಟು ನನ್ನದು ವೈಯಕ್ತಿಕವಾಗಿ. ಗುರುಗಳಾದಂತಹ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಕೃಪಾಶೀರ್ವಾದದಿಂದ ಅವರು ನನಗೆ ಕೊಟ್ಟಂತಹ ಮಾತು ಅಂದರೆ, ನೀನು ಏನಾದರೂ ಮಾಡುವಂತ, ಹರಿಕಥೆಗಾಗಿ ಏನಾದರೂ ಮಾಡು. ಏನು ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇಷ್ಟನ್ನೇ ಹೇಳಬಲ್ಲೆ, ಶಮನಾಡಿಗರಂತಹ ಒಬ್ಬ ಸಮರ್ಥ ಹರಿದಾಸರನ್ನು ಈ 50 ವರ್ಷದ ನನ್ನ ಜೀವನಾನುಭವದಲ್ಲಿ ನನ್ನ ಓರಗೆಯವನನ್ನಾಗಿ, ಹರಿದಾಸನಾಗಿ ನಾನು ಪಡೆದು, ಇದು ನನ್ನ ಭಾಗ್ಯ ಅಂತ ಹೇಳ್ತೇನೆ. ಮತ್ತೊಂದು ಶಮನಾಡಿಗರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ, ಯಾಕಂದರೆ ಇಲ್ಲಿ ನಾನು ಹೇಳಬಾರ್ದು. ಇದು ಅವರ ಊರು, ಇದು ಅವರದ್ದಾದಂತಹ ಅರ್ಚಕ ಮಾಡುವಂತಹ ದೇವಸ್ಥಾನ, ಇದು ಅವರದ್ದಾದಂತಹ ಆಡಂಬಲ. ಇದು ಶಮನಾಡಿಗರ ಬಗ್ಗೆ ನಾನು ಹೇಳಿದರೆ ನಾನು ಹೇಳಬಾರ್ದು, ಅದು ಮುಖಸ್ತುತಿ. ಅದಿತು, ಅವರ ಬಗ್ಗೆ ನಾನು ಹೇಳುವುದಿಲ್ಲ. ಶಮನಾಡಿಗರು ಏನು ಅಂತ ಹೇಳೋದು ನನಗೂ ಗೊತ್ತು, ನಿಮಗೆಲ್ಲರಿಗೂ ನನಗಿಂತಲೂ ಹೆಚ್ಚು ಗೊತ್ತು. ಹರಿಕಥೆಯ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಮತ್ತೊಂದು ಭಾಗ್ಯ ಏನು ಅಂತಂದರೆ, ಅವರ ಹಿರಿಯರು, ಅವರ ತಂದೆಯವರು ಬಹಳ ದೊಡ್ಡ ಜ್ಯೋತಿಷರು, ಬಹಳ ದೊಡ್ಡ ಯಕ್ಷಗಾನದ ಅರ್ಥಧಾರಿ. ಆದರೆ ಆ ಲೈನನ್ನು ಬಿಟ್ಟು ಅವರು ನನ್ನ ವೃತ್ತಿಯ ಲೈನಿಗೆ ಬಂದರು. ಅವರಿಗಿಂತಲೂ ಮುಂಚೆ ಹರಿಕಥೆ ಸ್ಟಾರ್ಟ್ ಮಾಡಿದಂತಹ ನನ್ನ ವೃತ್ತಿಯ, ಅಂದರೆ ಹರಿಕಥಾ ಏನು ಅದು ವೃತ್ತಿ ಅಂತ ನಾನು ಹೇಳುವುದಲ್ಲ, ಆ ಒಂದು ಹರಿಕಥಾ ಅಭಿರುಚಿಗೆ ಅವರು ಹೊಂದಿಕೊಂಡರು. ಪ್ರಾಯಶಃ ಅವರು ತಂದೆಯವರ ಹಾಗೆ ಹೆರಿಡೆಟ್ರಿ ವೃತ್ತಿ ಮಾಡುತ್ತಿದ್ದರೆ, ಜ್ಯೋತಿಷರಾಗ್ತಿದ್ರೆ, ಯಕ್ಷಗಾನದ ಅರ್ಥಧಾರಿಯಾಗಿದ್ದರೆ, ಹರಿಕಥೆಗೆ ಒಂದು ದೊಡ್ಡ ನಷ್ಟವೇ ಅಲ್ವಾ ಅದು. ಇದನ್ನು ತಪ್ಪಿಸಿದ್ದು ಇವನೇ ಅಲ್ವಾ? ಆಲೋಚನೆ ಮಾಡಿ. ಇನ್ನು ನಾನು ಹೆಚ್ಚಿಗೆ ಏನು ಹೇಳ್ಬೋದು? ಹಾಗಾಗಿ ಇವತ್ತು ಹರಿಕಥೆಗೆ ಒಂದು
ಒಳ್ಳೆಯ ಆಯಾಮವನ್ನು ತಂದುಕೊಟ್ಟಂತಹ ಶಮನಾಡಿಗರು ದೊಡ್ಡ ಸಾಧನೆ ಮಾಡಿರುವುದು ಮಾತ್ರ ಅಲ್ಲ, ಅವರಿಗೊಂದು ದೊಡ್ಡ ನಷ್ಟ ಆಯಿತು. ಕೀರ್ತನ ಕುಟೀರದಲ್ಲಿ ಮಾಸಪತ್ರಿಕೆಯನ್ನು ಅವರು ಸ್ಟಾರ್ಟ್ ಮಾಡಿದರು, ಬಹಳಷ್ಟು ಪ್ರಯತ್ನ ಮಾಡಿದರು. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವರಿಗೆ ಆಗಲಿಲ್ಲ. ಆ ರಂಗದಲ್ಲಿ ಕೆಲಸ ಮಾಡಿದಂತಹ ಅನುಭವಿಗಳು ನಮ್ಮಲ್ಲಿದ್ದಾರೆ, ಚಾಮಲ್ತಿಮಾರಿದ್ದಾರೆ. ಅದು ಬಹಳ ಕಷ್ಟದ ಕೆಲಸ, ಅದು ಉಳಿಬೇಕಿತ್ತು. ಯಾಕಂದರೆ ಹರಿಕಥೆಯ ಬಗ್ಗೆ ಒಂದಿಷ್ಟು ಬಹಳಷ್ಟು ಸಾಹಿತ್ಯವನ್ನು, ಹರಿಕಥೆಯ ಬಗ್ಗೆ ಆಯಾಮವನ್ನು ಅದು ತಿಂಗಳು ತಿಂಗಳು ನಮಗೆ ಸವಿಬುತ್ತಿಯ ರೂಪದಲ್ಲಿ ಕೊಡ್ತಾ ಇತ್ತು. ಅದು ನಿಂತದ್ದು ದುರದೃಷ್ಟಕರ. ಶಮನಾಡಿಗರು ಈ ಒಂದು ಕ್ಷೇತ್ರದಲ್ಲಿ ಹರಿಕಥೆಯನ್ನು ಒಂದು ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ನಾನು ಒಂದು ಮಾತಂತೂ ಸ್ಪಷ್ಟ ಹೇಳ್ತೇನೆ, ಯಾರು ಏನೇ ಹೇಳಿದರು, ಅವರ ಶಿಷ್ಯರಾಗಲಿ ಅವರ ಮನೆಯವರಾಗಲಿ, ನೀವಿನ್ನು ಹರಿಕಥೆ ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಖಂಡಿತ ನಿಲ್ಲಿಸೋದಿಲ್ಲ, ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅವರಿಗೆ ಹರಿಕಥೆಯನ್ನು ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕಂದರೆ ಅದು ಅವರ ರಕ್ತದಲ್ಲಿ ಅಂಟಿ ಹೋಗಿದೆ. ನಾವೇನು ಮಾಡಬೇಕು? ನಮಗೆ ಇಲ್ಲಿದ್ದವರಿಗೆಲ್ಲ ಹರಿಕಥೆ ಎಲ್ಲ ನಾವು ಹರಿಕಥೆ ಮಾಡುವವರಲ್ಲ. ನಾವೇನು ಮಾಡ್ಬೋದು? ಹರಿಕಥೆಯನ್ನು ಅನುಭವಿಸ್ಬೋದು, ಒಳ್ಳೆಯ ಹರಿಕಥೆಯನ್ನು ಅನುಭವಿಸ್ಬೋದು. ಅನುಭವಿಸಿದ್ರೆ ನಾವು ಅವ್ರಿಗೆ ಏನು ಮಾಡಬೇಕು? ಡೊನೇಷನ್ ಕೊಟ್ಟರೆ ಅದು ಮುಗಿಯೋದಿಲ್ಲ, ಆರ್ಥಿಕ ಸಹಾಯ ಮಾಡಿದರೆ ಅದು ಸಾಕಾಗೋದಿಲ್ಲ. ಈ ಒಂದು ಕೀರ್ತನಾ ಕುಟೀರದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ದೇನು? ಆ್ಯಸ್ ಎ ಡಿವೋಟೀಸ್ ನಾವೇನು ಮಾಡ್ಬೋದು? ಕಣಿಪುರದ ಗೋಪಾಲಕೃಷ್ಣನ ಈ ಪ್ರಾಂಗಣ ಎಲ್ಲ ತುಂಬಿ ತುಳುಕುವ ಹಾಗೆ, ಇಲ್ಲಿ ನಿಂತುಕೊಳ್ಳಿಕ್ಕೂ ಸ್ಥಳ ಇಲ್ಲದಾಗೆ, ಹರಿಕಥಾ ಸಪ್ತಾಹಕ್ಕೆ ಶ್ರೋತೃಗಳು ಸೇರಿದರೆ ಒಳಗಿದ್ದ ದೇವರಿಗೂ ತೃಪ್ತಿ, ನಮಗೂ ತೃಪ್ತಿ, ಸಂಯೋಜಕರಿಗೂ ತೃಪ್ತಿ. ಇವತ್ತು ನೀವು ಮಕ್ಕಳೆಲ್ಲ ಗುರುಕಾಣಿಕೆ ಕೊಟ್ಟಿದ್ದೀರಲ್ಲ, ಸಾರ್ವಜನಿಕರಾದ ನಾವೆಲ್ಲರೂ ಅವರಿಗೆ ಗುರುಕಾಣಿಕೆ ಕೊಡಬೇಕಾದ್ದು ಏನಂದರೆ, ಈ ಸಭಾಸದನ ಎಲ್ಲ ಪ್ರಾಂಗಣ ತುಂಬಿ ತುಳುಕು ಹಾಗೆ ಮಾಡು. ಯಾವ ಹರಿಕಥೆ ಒಳ್ಳೆಯದಾಗೋದಿಲ್ಲ ಹೇಳಿ ನೀವು? ಖಂಡಿತ ಎಲ್ಲ ಹರಿಕಥೆ ಯಶಸ್ವಿಯಾಗ್ತದೆ. ಹರಿಕಥೆಯನ್ನು ಯಾಕೆ ಉಳಿಸಬೇಕು ಅಂತ ಎರಡೇ ಶಬ್ದಗಳಲ್ಲಿ ನಾನು, ಯಾಕಂದರೆ ಈಗಾಗಲೇ ನಮಗೆ ಘೋರಕುಂಬಾರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಹರಿಕಥೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಕೆಲಸ ಮಕ್ಕಳಿಗೆ ಈ ಪ್ರಾಯದಲ್ಲಿ ಹರಿಕಥೆಯನ್ನು ಕಲಿಸುವಂಥದ್ದು ಯಾಕೆ ಒಳ್ಳೆಯದು ಅಂತಂದರೆ, ಈಗ ಅದರ ಅಭಿರುಚಿ ಬಂದರೆ ಮತ್ತು ಸ್ವಲ್ಪ ದೊಡ್ಡವರಾದಾಗ ಪುರಾಣದ ಬಗ್ಗೆ ಅವರಿಗೆ ತಿಳಿಬೇಕು ಅಂತ ಆಸಕ್ತಿ ಹುಟ್ಟುತ್ತದೆ ಅವರ ಪ್ರೌಢಾವಸ್ಥೆಯಲ್ಲಿ. ಆ ಆಸಕ್ತಿ ಹುಟ್ಟುವಾಗ ಅವರಲ್ಲಿ ಸುಪ್ತವಾಗಿದ್ದಂತಹ ಹರಿಕಥಾ ಕಲೆ ಮತ್ತೆ ಚಿಗುರೊಡೆಯುತ್ತದೆ, ಅದು ವಿಕಾಸ ಹೊಂದುತ್ತದೆ. ಆವಾಗ ಹರಿಕಥೆ ವೃದ್ಧಿ ಮಾಡಲಿಕ್ಕೆ ಅವರಿಗೆ ಬೇಕಾದಂತಹ ಅವಕಾಶ ಅದು ಸಿಗುತ್ತದೆ. ಉದಾಹರಣೆಗೆ ಭೈರಪ್ಪನವರಂತಹ ಪರ್ವದಂತಹ ಒಂದು ಕಾದಂಬರಿಯ ಒಂದು ಪುಟವನ್ನು ತೆಗೆದು ಈಗ ನೀವು ನೋಡಿದರೆ ಅದನ್ನು ಮುಚ್ಚಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾಕಂದರೆ ಅದು ಪುರಾಣಕ್ಕೆ ಸಂಬಂಧಪಟ್ಟದ್ದು. ಆ ಪುಸ್ತಕ ಮಡಚಿಡ್ಲಿಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಮೊಗೆದಷ್ಟು ಅದು ಮುಗಿಯುವುದಿಲ್ಲ. 18 ದಿವಸಗಳ ಮಹಾಭಾರತದ ಯುದ್ಧದ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಯುದ್ಧ ಪ್ರಾರಂಭ ಆಗ್ತದೆ. ಇಂತಹ ಆಸಕ್ತಿ ನಮಗೆ ಸಿಗಬೇಕಾದ್ರೆ, ಹರಿಕಥೆಯಲ್ಲಿಯೂ ಇದು ಬರಬೇಕಾದ್ರೆ, ಈಗ ಶಮನಾಡಿಗರು ಹಾಕಿದಂತಹ ಬೀಜ ಇದೆಯಲ್ಲ, ಇದು ಮೊಳಕೆ ಇಡುವಂತಹ ಕ್ರಮ ಆಗಬೇಕು. ಅದಕ್ಕೆ ಏನಾಗಬೇಕು ಅಂತಂದರೆ, ಪ್ರೋತ್ಸಾಹವೇ ಬಹಳ ಮುಖ್ಯ. ನಾವು ಎಷ್ಟು ಶ್ರದ್ಧೆಯಿಂದ ಹರಿಕಥೆ ಕೇಳಿದ್ದೇವೆ ಅಂತ ಮುಖ್ಯ ಅಲ್ಲ, ಪೂರ್ತಿಯಾಗಿ
ಫ್ರಮ್ ಬಿಗಿನಿಂಗ್ ಟು ಎಂಡ್. ಹರಿಕತೆ ಮುಗಿಯುವಲ್ಲಿವರೆಗೆ ನಾವು ಕೂತು ಕೇಳುವುದು ನಮ್ಮ ಡ್ಯೂಟಿ. ಇಟ್ ಈಸ್ ಎ ಡ್ಯೂಟಿ, ಅದು ಕರ್ತವ್ಯ. ಹರಿಕತೆ ಆಗುವಲ್ಲಿಗೆ ಹೋಗೋದು, ಹರಿಕತೆಯನ್ನು ಕೇಳುವಂಥದ್ದು, ಆಗುವವರೆಗೆ ಕುಳಿತು ಶ್ರದ್ಧೆಯಿಂದ ಕೇಳುವಂತಹ ಇಷ್ಟನ್ನು ಮಾಡಿದರೆ, ಒಬ್ಬ ಶ್ರೋತೃ ಈ ಕೆಲಸವನ್ನು ಮಾಡಿದರೆ ಖಂಡಿತ ಹರಿಕತೆ ಉಳಿತದೆ. ಯಾವುದೇ ಸಂಶಯ ಬೇಡ ಇದರಲ್ಲಿ. ಶ್ರೇಷ್ಠರಾದಂತಹ ಹರಿದಾಸರು ಆಗಿ ಹೋದಂತಹ ಊರು. ಹರಿಕತೆಯನ್ನು ಯಾಕೆ ಉಳಿಸಬೇಕು ಅಂತಂದರೆ, ಹರಿಕತೆಯಲ್ಲಿ ಇಲ್ಲದೇ ಇದ್ದದ್ದು ಯಾವುದು? ಸಂಗೀತ ಉಂಟು, ಪುರಾಣ ಉಂಟು, ಎಲ್ಲ ಉಂಟು, ಸಂಭಾಷಣೆ ಉಂಟು. ಸಮಯ ಬಂದಾವಾಗ ಕೀರ್ತನೆಯನ್ನು ರಚಿಸುವಂತಹ ಸಂದರ್ಭ ಉಂಟು. ಕತೆ ಸಾಗುತ್ತಾ ಹೋದಾಗೆ ಮಧ್ಯದಲ್ಲಿ ದಾಸರ ಕೀರ್ತನೆ ನಮಗೆ ಎಲ್ಲಿ ಸಿಕ್ಕುವುದಿಲ್ಲ, ಸಂದರ್ಭ ಸಿಕ್ಕುವುದಿಲ್ಲ. ಆವಾಗ ನಮ್ಮಲ್ಲಿ ಆಶು ಕವಿತ್ವದ ಸಾಮರ್ಥ್ಯ ಬೇಕು. ಆ ಆಶು ಕವಿತ್ವದ ಸಾಮರ್ಥ್ಯ ಇದ್ದಾವಾಗ, ಅದನ್ನು ರಚಿಸಿದವಾಗ ಆ ಹರಿಕತೆ ಯಶಸ್ವಿಯಾಗಿ ನಡೆಯುತ್ತದೆ. ಇದೆಲ್ಲ ಒಬ್ಬ ಬಾಲಹರಿದಾಸ ಪಕ್ವ ಹಾಗೆ ಆದಾಗೆ ಅವನಿಗೆ ಅನುಭವ ಬಂದ ಹಾಗೆ ಅದು ವೃದ್ಧಿಯಾಗ್ತದೆ. ಹಾಗಾಗಿ ಎಲ್ಲ ಕಲೆಗಳು ಸಂಗಮವಾಗುವಂತಹ ಒಂದು ಕಲೆಯೇ ಅದು ಹರಿಕತೆ. ಮಾತ್ರ ಅಲ್ಲ, ಇದು ದೇವಕತೆ, ಇದು ದೇವಕಲೆ. ಮಹತ್ತರವಾದಂತಹ ರೀತಿಯಲ್ಲಿ ಹರಿಕತೆ ಮಾಡಿದಂತಹ ಮಹಾನುಭಾವರು ಸಂದು ಹೋದರೂ ಇವತ್ತು ಶಮನಾಡಿಗರ ಮಕ್ಕಳ ಹರಿಕತೆ ಇಲ್ಲಿ 7 ದಿವಸ ಯಶಸ್ವಿಯಾಗಿ ನಡೆದಿದೆ. ಇದು ಯಾರಿಂದಾಗಿ? ಆದ್ದರಿಂದ ಯಾವಾಗ ಧರ್ಮಕ್ಕೆ ಚ್ಯುತಿ ಇಲ್ವೋ, ಯಾವಾಗ ನ್ಯಾಯಕ್ಕೆ ಚ್ಯುತಿ ಇಲ್ವೋ, ಯಾವಾಗ ಸತ್ಯಕ್ಕೆ ಸಾವಿಲ್ವೋ, ಅದೇ ರೀತಿಯಲ್ಲಿ ಭಗವಂತನ ಲೀಲೆಯನ್ನು ಹೇಳುವಂತಹ ಹರಿಕತೆಗೂ ಸಾವಿಲ್ಲ. ಅದು ಅಚ್ಯುತ. ಆ ಉದ್ಯಮದಲ್ಲಿ ನಾವು ತೊಡಗಿದ್ದೀವಿ. ಇದು ನಮ್ಮ ಜೀವನದ ಉಸಿರಾಗಬೇಕು. ಮಕ್ಕಳೇ, ನಿಮಗೆಲ್ಲ ಕಲಿತು ಹೋದ ಹಾಗೆ ಈ ಪುರಾಣದಲ್ಲಿ, ಈ ಸಾಹಿತ್ಯದಲ್ಲಿ, ಈ ಸಂಗೀತದಲ್ಲಿ ಆಸಕ್ತಿ ಹುಟ್ಟುವಂತಹ ಒಂದು ಪ್ರೌಢತೆ, ಒಂದು ಮೆಚ್ಯೂರಿಟಿ ನಿಮಗೆ ಬರುವಾಗ ಆ ಹರಿಕತೆ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಅಲ್ಲಿವರೆಗೆ ನೀವು ಮುಂದೆ ಇರಿಸ್ಕೊಂಡು ಹೋಗಬೇಕು. ಇಂತಹ ಒಂದು ದೊಡ್ಡ ಕೆಲಸವನ್ನು ಇವತ್ತು ಶಮನಾಡಿಗರು ಪ್ರಾರಂಭ ಮಾಡಿದ್ದಾರೆ. ಬಹಳಷ್ಟು ಕಷ್ಟಪಟ್ಟು. ನಾನು ಕಳೆದ 50 ವರ್ಷಗಳಲ್ಲಿ ಈ ಹರಿಕತೆಯನ್ನು ಬಹಳಷ್ಟು ಶ್ರಮಪಟ್ಟಿದ್ದೇನೆ. ನಂದು ಒಂದು ಆಶೆ ಇದೆ, ಯಾವುದಂದರೆ ಎಲ್ಲ ಕಡೆಯಲ್ಲಿ ಹರಿಕಥಾ ಸಪ್ತಾಹ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇದು ಎಲ್ಲ ರೀತಿಯಲ್ಲಿ ಸುಲಭ ಅಲ್ಲ. ಆದರೆ ಇನ್ನೂ ಒಂದು ಆಶೆ ಉಂಟು ನನಗೆ. ಈ ದಕ್ಷಿಣೋತ್ತರ ಕನ್ನಡದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ, ಎಲ್ಲ ಕಡೆಯೂ ಕೂಡ ವರ್ಷದಲ್ಲಿ ಒಂದೊಂದು ದಿವಸವಾದರೂ ಹರಿಕತೆ ಆಗಬೇಕು. ಇದು ಸರ್ಕಾರದಿಂದ ಆಗುವಂತಹ ಕೆಲಸ ಅಲ್ಲ, ಭಕ್ತ ಜನರಾದಂತಹ ನಮ್ಮೆಲ್ಲರಿಂದ ಆಗಬೇಕಾದಂತಹ ಕೆಲಸ. ಈ ಕೆಲಸವನ್ನು ಮಾಡುವ ಶ್ರಮಜೀವಿಗಳು, ಹರಿಕತೆಯ ಬಗ್ಗೆ ದುಡಿಯೋರು ಬೇಕಾಗಿದ್ದಾರೆ. ಇದಾದಾಗ ಈ ನಾಡಿನ ಮೂಲೆಗೂ ಹರಿಕತೆ ಹೋಗಿ ಮುಟ್ಟುತ್ತದೆ. ಅದು ಮುಟ್ಟಬೇಕು, ಇದು ಮರೆಯಾಗಬಾರ್ದು. ಇಂತಹ ಒಂದು ಶ್ರಮ ಆಗಬೇಕಾದ್ರೆ ಇದಕ್ಕೆ ತುಂಬ ಕಷ್ಟ ಇದೆ. ಪ್ರಾಯಶಃ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಭಗವಂತ ಮನಸ್ಸು ಮಾಡಿದರೆ ಆದೀತು, ಖಂಡಿತ ಆದೀತು. ಶತಯೋಜನ ವಿಸ್ತಾರವಾದಂತಹ ಲವಣಾಂಬುದಿಗೆ ಯಾವ ರೀತಿಯಲ್ಲಿ ಸೇತುವೆ ಕಟ್ಟಲಿಕ್ಕೆ ಆಗಿದೋ ರಾಮನಿಗೆ ಅವರ ಸಹಾಯದಿಂದ, ಅಂತಹ ರಾಮ ಕಾರ್ಯಕ್ಕೆ, ದೇವರ ಕಾರ್ಯಕ್ಕೆ, ಹರಿಕತೆಯನ್ನು ಉಳಿಸುವಂತಹ ಕಾರ್ಯಕ್ಕೆ ಭಗವಂತನು ಮನಸ್ಸು ಮಾಡಿದರೆ ಖಂಡಿತ ಆಗ್ತದೆ. ಮಾತ್ರ ನಾವೆಲ್ಲ ಅದಕ್ಕೆ ಕಟಿಬದ್ಧರಾಗಿ ದುಡಿಯುವಂತಹ ಸಂಕಲ್ಪ ಮಾಡಬೇಕು. ಒಂದು ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪರಿಸರದಲ್ಲಿ ಎಲ್ಲೆಲ್ಲಿ ಹರಿಕತೆ ಆಗ್ತದೆ, ಯಾರು ಬೇಕಾದರೂ ಮಾಡಲಿ,
ಹರಿದಾಸರು ಯಾರೇ ಆಗಲಿ, ಎಲ್ಲೆಲ್ಲಿ ಹರಿಕತೆ ಆಗ್ತಾ ಇದೆಯೋ ಹರಿಕತೆಯನ್ನು ಕೇಳುವುದು ಧರ್ಮವನ್ನು ಉಳಿಸುವಂತಹ ನಮ್ಮ ಕಾರ್ಯದಲ್ಲಿ ಅದೂ ಒಂದು ಅಂಗ ಅಂತ ಹೇಳಿಕೊಂಡು ಅಲ್ಲಿ ಹೋಗಿ ನಾವು ಕೂತು 5 ನಿಮಿಷದಲ್ಲಿ ಎದ್ದು ಬರುವಂಥದ್ದಲ್ಲ, ಕೊನೆಯ ಮಂಗಳಾಚರಣೆವರೆಗೂ ಎದ್ದು ಕುಳಿತು ಶ್ರವಣ ಮಾಡಿ ಬಂದರೆ ನಮ್ಮ ಜೀವನ ಸಾರ್ಥಕ್ಯತೆ ಆಗ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಶ್ರೋತೃಗಳಾದಂಥ ನಾವೆಲ್ಲರೂ ಮಾಡಬೇಕಾದಂತಹ ಕೆಲಸ ಅಂದರೆ ಹರಿಕತೆಗೆ ಪ್ರೋತ್ಸಾಹ ಕೊಡುವಂಥದ್ದು. ಹರಿಕತೆಗೆ ಇಂತಹ ಪ್ರೋತ್ಸಾಹ ಕೊಟ್ಟಾಗ ಹರಿಕಥಾ ಕಲೆ ಉಳಿತದೆ. ಜನ ಜಾಸ್ತಿ ಸೇರುವಾಗ ಹರಿದಾಸರು ಅವರು ಪಕ್ವರಾಗ್ತಾರೆ, ಅವರು ಅದಕ್ಕೆ ತಯಾರಾಗ್ತಾರೆ. ಯಾವ ರೀತಿಯಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬಂದಾವಾಗ ಪ್ರಾಧ್ಯಾಪಕರು ಅದಕ್ಕಾಗಿ ತಯಾರು ಮಾಡೋದಿಲ್ವೇನು, ಅದೇ ರೀತಿಯಲ್ಲಿ ಖಂಡಿತ ಅದಕ್ಕೆ ತಯಾರಾಗ್ತಾರೆ. ದಯವಿಟ್ಟು ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ಎಲ್ಲರೂ ಇವತ್ತಿನಂದರೆ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಸಂಕಲ್ಪ, ಎಲ್ಲೆಲ್ಲಿ ಹರಿಕತೆ ಆಗ್ತದೋ ಅಲ್ಲಲ್ಲಿ ನಾನು ಹೋಗಲೇಬೇಕು, ಹರಿಕತೆಯನ್ನು ಕೇಳಲೇಬೇಕು, ಇದು ನನ್ನ ಕರ್ತವ್ಯ, ಇದು ನನ್ನ ಡ್ಯೂಟಿ. ಇಷ್ಟನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಈ ಹರಿಕಥಾ ಕಲೆಯನ್ನು ಉಳಿಸುವಂಥದ್ದು ನಿಮ್ಮಿಂದ ಸಾಧ್ಯ ಉಂಟು. ನಾನಾಗಲಿ ಅಥವಾ ಶಮ್ನಾಡಿಗರಾಗಲಿ ಒಂದು ಕೇವಲ ಇನ್ಸ್ಟ್ರುಮೆಂಟ್ ಮಾತ್ರ, ಒಂದು ಕೇವಲ ಉಪಕರಣ ಮಾತ್ರ. ಉಳಿಸುವಂಥದ್ದು, ಇದನ್ನು ಬೆಳೆಸುವಂಥದ್ದು, ಇದನ್ನು ಎದ್ದು ನಿಲ್ಲಿಸುವಂಥದ್ದು, ಇದನ್ನು ಸಶಕ್ತವಾಗಿ ಆಗಿರಿಸುವಂಥದ್ದು ಎಲ್ಲ ನಿಮ್ಮಿಂದ. ಹೇಗೆ ಡಾಕ್ಟ್ರು ಪೇಷಂಟ್ಸ್ನಿಂದ ಉಳಿತಾರೋ ಅದೇ ರೀತಿ ನೀವು ಕೂಡ ನೀವೆಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗಿ ಇದು ಆಗ್ತದೆ ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಸಮಾರೋಪದ ಅಧ್ಯಕ್ಷೀಯ ನೆಲೆ ಅಂತ ಶಮನಾಡಿಗರು ಮತ್ತು ಅವರ ಬಳಗದವರು ಮಕ್ಕಳೆಲ್ಲ ಸೇರಿ ನನಗೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಅಂಶವನ್ನು ಹೇಳುತ್ತಾ ಭಗವಂತ ಗೋಪಾಲಕೃಷ್ಣ, ಪ್ರಾಯಶಃ ಗೋಪಾಲಕೃಷ್ಣನ ಅಲ್ಲದಿದ್ದರೆ ನಾವು ಇವತ್ತು ಯಾವುದೋ ಬೀದಿಯ ಬದಿಯಲ್ಲಿ ಇರ್ತಿದ್ದೆವು ಇಲ್ಲಿ ಅಲ್ವಾ. ತಪ್ಪಿಸಿದ್ದು ನಾವಲ್ಲ, ಅವನೇ. ಹಾಗಾಗಿ ಅಳಿವಿನ ಅಂಚಿನಲ್ಲಿರುವಂತಹ ಹರಿಕತೆಯನ್ನು ಉಳಿಸಬೇಕಾದವನು ಅವನೇ, ಅವನು ಉಳಿಸ್ತಾನೆ ಅಂತ ಪ್ರಾರ್ಥನೆ ಮಾಡಿ ನಮೋ ನಮ ಕೃಷ್ಣ ಅರ್ಪಣಮಸ್ತು. ಎಲ್ಲೆಡೆ ಪಸರಿಸಲಿಕ್ಕೆ ನಮ್ಮ ಕೀರ್ತನ ಕುಟೀರದ ಮಕ್ಕಳ ಸೇನೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಆಚೆಯಿಂದ ಉತ್ತರ ಕನ್ನಡ, ಮುಂಬೈ, ಬೆಂಗಳೂರು, ಹಾಗೆ ಶಿವಮೊಗ್ಗ, ಈಚೆ ಉಡುಪಿ, ಪುತ್ತೂರು, ಹೀಗೆ ಎಲ್ಲ ಕಡೆಯಲ್ಲೂ ಆನ್ಲೈನ್ ತರಗತಿಗಳ ಮೂಲಕ ಅನೇಕರು ಸೇರಿಕೊಂಡು ತಮ್ಮ ಇಚ್ಛೆಯನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಹರಿಕತೆಗೆ ಅಳಿವಿಲ್ಲ ಎಂಬುದು ನಮ್ಮ ಭಾವನೆ ಈಗ ಸ್ಥಿರವಾಗ್ತಾ ಇದೆ. ಇನ್ನು ಆ ಮಕ್ಕಳನ್ನು ವೇದಿಕೆಯಲ್ಲಿ ನಿಲ್ಲಿಸುವಂತಹದ್ದು ಅಥವಾ ಕಾರ್ಯಕ್ರಮ ನೀಡುವಲ್ಲಿ ಅವರು ಯಶಸ್ವಿ ಆಗಲಿಕ್ಕೆ ಕಾರಣ ಪ್ರೋತ್ಸಾಹಕರು. ಆ ಪ್ರೋತ್ಸಾಹವನ್ನು ನೀಡುವವರು ನೀವೆಲ್ಲರಾಗಬೇಕು ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಧನ್ಯವಾದ ಸಮರ್ಪಣೆಯ ಮುನ್ನ ನಮ್ಮ ಇಷ್ಟು ದಿನದ ಈ ಕಾರ್ಯಕ್ರಮದಲ್ಲಿ ನಮಗೆ ಛಾಯಾಗ್ರಾಹಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಸ್ವಸ್ತಿಕ್ ಸ್ಟುಡಿಯೋದ ಶ್ರೀಯುತ ಹರೀಶ್ ಅವರನ್ನು ನಮ್ಮ ಸಪ್ತಾಹ ಸಮಿತಿಯ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಮಾಧ್ಯಮದವರಿಗೆ ಛಾಯಾಚಿತ್ರವನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಉತ್ತಮ ಸೌಂಡ್ ಸಿಸ್ಟಮ್ ಅನ್ನು ಒದಗಿಸಿವರು ಸೂರ್ಯ ಸೌಂಡ್ಸ್ನ ಮಾಲಕರಾದಂತಹ ಸುರೇಶ್ ಹಾಗೂ ಬಳಗ. ಆದ್ದರಿಂದ ದಯವಿಟ್ಟು ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಗೌರವವನ್ನು ತೋರ್ಪಡಿಸ್ತಾ ಇದ್ದೇವೆ. ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಕೆ ಮಹಾಬಲ ಶೆಟ್ಟಿ ಅವರು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೆ. ಗಣಪೇಶನ ಅನುಗ್ರಹ ನಿಮಗಿರಲಿ ಎಂಬುದಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ, ಇನ್ನು ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ನಮ್ಮ ಕೀರ್ತನ ಕುಟೀರದ ಸಕ್ರಿಯ ಕಾರ್ಯಕರ್ತರಾದಂತಹ ಶ್ರೀಯುತ ರಾಮನಾಯಕ್ ನಾಯಕ್ ಅವರಿಂದ.
13ನೇ ವರ್ಷದ ಹರಿಕೀರ್ತನಾ ಮಹೋತ್ಸವ ಹರಿಕಥಾ ಸಪ್ತಾಹದ ಸಮಾರೋಪ ಸಭೆಯಲ್ಲಿ ಅಧ್ಯಕ್ಷರಾಗಿರುವ ಶ್ರೀ ಕೆ ಮಹಾಬಲಶೆಟ್ಟಿ ನ್ಯಾಯವಾದಿ ಹಾಗೂ ಅಧ್ಯಕ್ಷರು ಹರಿಕಥಾ ಪರಿಷತ್ ಅವರಿಗೆ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಹಾಗೆ ಅತಿಥಿಗಳಾಗಿ ಬಂದಂಥ ಶ್ರೀ ಮಧುಸೂದನ್ ಅಯ್ಯರ್ ಆಡಳಿತ ಮುಕ್ತೇಶ್ವರರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತವೆ ಹಾಗೂ ಶ್ರೀಮತಿ ಪದ್ಮಾವತಿ MIL ನಿವೃತ್ತ ಮುಖ್ಯೋಪಾಧ್ಯಾಯಿನಿ VHP ಕಾರ್ಯಕರ್ತೆ ಇವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೆ. ಶ್ರೀ ಶಂಕರ ಆಳ್ವ ಕೋಟೆಕಾರು ಪ್ರಧಾನ ಸಂಚಾಲಕರು ಶ್ರೀ ಗಣೇಶೋತ್ಸವ ಸಮಿತಿ ಕುಂಬಳೆ ಇವರಿಗೂ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಹಾಗೂ ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೆ. ಹಾಗೂ ಧ್ವನಿ ಹಾಗೂ ಬೆಳಕಿನಲ್ಲಿ ಸಹಕರಿಸಿದ ಸೂರ್ಯ ಸೌಂಡ್ಸ್ ಕುಂಬಳೆ ಅವರಿಗೂ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ಈ ದೇವಸ್ಥಾನದಲ್ಲಿ ನಮಗೆ ಹರಿಕಥೆಯನ್ನು ನಡೆಸಲು ವ್ಯವಸ್ಥೆಯನ್ನು ಮಾಡಿಕೊಟ್ಟ ಆಡಳಿತ ಮಂಡಳಿಯವರಿಗೂ ಹಾಗೂ ಅರ್ಚಕ ವೃಂದದವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ನಮ್ಮ ಹರಿಕಥಾ ಸಪ್ತಾಹಕ್ಕೆ ಬಂದು ಎಲ್ಲ ದಿನಗಳಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಹರಸಿದ ಎಲ್ಲ ಸ್ತೋತ್ರ ಬಾಂಧವರಿಗೂ ನಮ್ಮ ಕೀರ್ತನಾ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ನಮ್ಮ ಕೀರ್ತನಾ ಕುಟೀರದ ವಿದ್ಯಾರ್ಥಿಗಳು ಹಾಗೂ ಹೆತ್ತವರಿಗೂ ಎಲ್ಲರಿಗೂ ನಮ್ಮ ಕೀರ್ತನಾ ಕುಟೀರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ಇಷ್ಟು ದಿನ ಫಲಹಾರವನ್ನು ಒದಗಿಸಿಕೊಟ್ಟ ಎಲ್ಲ ಸಜ್ಜನರಿಗೂ ನಮ್ಮ ಕೀರ್ತನಾ ಕುಟೀರದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ನಮ್ಮ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಶಂಕರ ಟಿವಿಯ ಶ್ರೀಯುತ ವೆಂಕಟೇಶ್ ಬಂಡೆಯವರಿಗೂ ನಮ್ಮ ಕೀರ್ತನ ಕುಟೀರದ ಪರವಾಗಿ ಧನ್ಯವಾದಗಳು. ಅದೇ ಪ್ರಕಾರ ಇವತ್ತು ಸಾಯಂಕಾಲ ಅಂದರೆ ರಾತ್ರಿಯ ಫಲಹಾರದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡುವವರು ಸಂಧ್ಯಾ ಸಂಗಮ ಕುಂಬಳೆ ಇದರ ರಾಜಾ ಆರಿಕಾಡಿ ಹಾಗೂ ಗೋಪಾಲ್ ಇವರು, ಅವರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತಿನ ತಿಂಡಿಯನ್ನು ಒದಗಿಸಿಕೊಟ್ಟಂತಹ ಅಂದರೆ ವ್ಯವಸ್ಥೆಯನ್ನು ಮಾಡುವಂತಹ ಮಾಧವ ಅಡಿಗ ಸೂರಂಬೈಲು, ಹಾಗೆಯೇ ನಮಗೆ ದಿನವೂ ಶ್ರೀಕೃಷ್ಣನ ಪ್ರಸಾದವನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸಿಕೊಡುವಂತಹ ಶ್ರೀಯುತ ರಾಮ ಅಡಿಗ ಅಂದರೆ ತಮ್ಮಣ್ಣ ಅಡಿಗ ಇವರಿಗೂ ರಾಮ ಅಡಿಗ ಇವರಿಗೂ ನಮ್ಮ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಹಾಗೆಯೇ ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಬೇಗ ಉಪಹಾರ ಮಾಡಿಕೊಂಡು ಮುಂದಿನ ಆಸನಗಳಲ್ಲಿ ಆಸೀನರಾಗಿ ಮುಂದೆ ನಡೆಯುವಂತಹ ಘೋರ ಕುಂಬಾರ ಎಂಬಂತಹ ಹರಿಕಥೆಯನ್ನು ಶ್ರವಣ ಮಾಡಬೇಕು.